ಓಕೆ, ಎಲ್ಲರಿಗೂ ವೆಲ್ಕಮ್ ಟು ದಿ ಪೇಪರ್ 1 PSI essay ಕ್ಲಾಸಸ್. ಇವತ್ತು ಪ್ರಬಂಧ ಬರ್ದಿದ್ರಲ್ವಾ? ಆಲ್ಮೋಸ್ಟ್ ಎಲ್ಲರೂ ಬರ್ದಿದ್ದೀರಾ? ಹೆಂಗಿತ್ತು ಟಾಪಿಕ್? ಚೆನ್ನಾಗಿತ್ತು ಅಂದ್ರೆ ನೋಡಕ್ ಚೆನ್ನಾಗಿತ್ತು ಅಂತಲ್ಲ? ಡಿಸೈನ್ ಚೆನ್ನಾಗಿತ್ತ, ಚೆನ್ನಾಗಿತ್ತ. ಅಲ್ಲ, ಏನೇನು ಬರ್ದ್ರಿ ಹಂಗಾರೆ? ಮಾತಾಡಬೇಕು, ಡಿಸ್ಕಷನ್. ನೀವು ಮಾತಾಡಿದ್ರೆ ಬರೋದು, ಸುಮ್ಮನೆ ಕೂತ್ಕೊಂಡ್ರೆ ಬರಲ್ಲ ಎಕ್ಸಾಮ್ಗಳಲ್ಲಿ. ಏನೇನು ಬರ್ದ್ರಿ? ಓಕೆ, ಸುಸ್ಥಿರ ಅಭಿವೃದ್ಧಿಯಲ್ಲಿ ನೀಲಿ ಕ್ರಾಂತಿ. ಓಕೆ, ಹೇಳ್ರಿ ಹುಡುಗರು, ಮಾತಾಡ್ರ. ಆಯ್ತು, ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನು? ವಾಟ್ ಈಸ್ ಸಸ್ಟೈನಬಲ್ ಡೆವಲಪ್ಮೆಂಟ್? ಮಾತಾಡ್ಬೇಕು. ಎಲ್ಲ ಓದ್ತಿದ್ರ, ಇನ್ನೇನು ಎಕ್ಸಾಮ್ ಅಂದ್ರೆ ನೀವು ಬರೆಯಕ್ ರೆಡಿ ಇದ್ದೀರಾ? ಏನ್ ಗೊತ್ತಿರೋದು ಹೇಳ್ತಾ ಇರ್ಬೇಕು. ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನು ಹೇಳೋ? ಆಕಾಶನ ಕೇಶವ, ಆಕಾಶ ಎಲ್ಲಿ? ರೂಮಲ್ಲಿ ಮಲ್ಕೊಂಡವನಾ? ಮತ್ತೆ ಮಾತಾಡಮ್ಮ. ವೆರಿ ಗುಡ್ ಡೆಫಿನೇಷನ್. ಇರೋ ಒಂದು ಏನು ರಿಸೋರ್ಸ್ ಇದೆ ನಮ್ದು, ನ್ಯಾಚುರಲ್ ರಿಸೋರ್ಸ್, ಅದನ್ನ ನಾವು ಉಪಯೋಗಿಸ್ಕೊಂಡು ಜೊತೆಗೆ ಅದನ್ನ ಮುಂದಿನ ಒಂದು ಫ್ಯೂಚರ್ಗೆ, ಮುಂದಿನ ಒಂದು ಪೀಳಿಗೆಗೆ ಬಿಟ್ಕೊಡೋದು. ಇದನ್ನ ಯಾರು ಹೇಳಿದ್ದು? ಇದು ಜನರಲ್. ನೀವು ಅದನ್ನ ಯಾರು ಹೇಳಿದ್ದು, ಯಾವ ಒಂದು ಇದ್ರಲ್ಲಿ ಬಂತು ಅಂತ ಹೇಳಿದಾಗ ಅದು ಇನ್ನೂ ವ್ಯಾಲ್ಯೂ ಆಡೆಡ್ ಆಗುತ್ತೆ ನಿಮ್ಗೆ. ಅರ್ಥ ಆಗ್ತಿದ್ಯಾ? ಆಮೇಲೆ ಕರೆಕ್ಟ್ ಡೆಫಿನೇಷನ್ ಕರೆಕ್ಟ್ ಇದೆ. ಆಮೇಲೆ ಮಾತಾಡ್ಬೇಕು. ಮತ್ತೆ ಹೇಳ್ರಿ ಡೆಫಿನೇಷನ್ಸ್. ಅವ್ರು ಒಂದು ಹೇಳಿದ್ದಾರೆ, ಮತ್ತೆ ನೀವೇನಾದ್ರೂ ಹೇಳ್ರಿ. ಲಾಸ್ಟ್ ಮತ್ತೆ ನಾವು ಕನ್ಕ್ಲೂಷನ್ ಕೊಡ್ತೀವಿ. ಹೌದು, ಇಲ್ಲಿ ನೋಡಿ, ಫಸ್ಟ್ ನೀವು ಟಾಪಿಕ್ ಅರ್ಥ ಮಾಡ್ಕೊಂಡಿದ್ದೀರಾ? ಟಾಪಿಕ್ ಏನು ಅರ್ಥ ಮಾಡ್ಕೊಂಡಿದ್ದೀರಾ ಹೇಳಿ? ಟಾಪಿಕ್ ಏನಿದೆ ಓದಿ. ನೋಡಿಲಿ, ನೀಲಿ ಆರ್ಥಿಕತೆ ಮತ್ತೆ ಭಾರತ ಸುಸ್ಥಿರ ಅಭಿವೃದ್ಧಿಗೆ ಹೊಸ ದಾರಿ. ಇಲ್ಲಿ ಎರಡು ಕಾನ್ಸೆಪ್ಟ್ ಇದೆ, ಹೌದಲ್ವಾ? ಯಾವ್ದು ಎರಡು ಕಾನ್ಸೆಪ್ಟ್? ಒಂದು ನೀಲಿ ಆರ್ಥಿಕತೆ. ನಿಮ್ಗೆ ನೀಲಿ ಆರ್ಥಿಕತೆ ಬಗ್ಗೆ ಗೊತ್ತಿರ್ಬೇಕು, ಗೊತ್ತಾಗ್ತಿದ್ಯಾ? ಎರಡನೇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಅಭಿವೃದ್ಧಿ. ಭಾರತದ ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಭಾರತದ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ನೀಲಿ ಆರ್ಥಿಕತೆ ಯಾವ ರೀತಿ ಒಂದು ಹೊಸ ದಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಆರ್ಟಿಕಲ್ಸ್ ಇದೆ, ಇವತ್ತಿನ ಪ್ರಬಂಧ ಇದೆ. ಈ ಟಾಪಿಕ್ ಅರ್ಥ ಆಗಿದೆಯಾ? ಎಷ್ಟು ಜನಕ್ಕೆ ಈ ಟಾಪಿಕ್ ಅರ್ಥ ಮಾಡ್ಕೊಳಕ್ ಆಗಿಲ್ಲ, ಅಥವಾ ಇದು ಬಿಟ್ಟು ಏನೋ ಬೇರೆ ಬರ್ದಿದ್ದೀರಾ? ದಯವಿಟ್ಟು ಕೈ ಎತ್ತಬೇಕು. ಕೈ ಎತ್ತಿ. ವೆರಿ ಗುಡ್, ಸೂಪರ್. ಇದು ಅರ್ಥ ಆಗಿಲ್ಲ ಟಾಪಿಕ್. ಏನ್ ಬರ್ದ್ರಮ್ಮ? ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ಬರ್ದಿದೆಯಾ, ನೀಲಿ ಆರ್ಥಿಕತೆ ಬಗ್ಗೆ ಬರ್ದಿಲ್ಲ. ನೋಡಿ, ಇದನ್ನ ಹೇಳ್ತಿರೋದು ಎಕ್ಸಾಮ್ ಅಲ್ಲಿ ನೀವು ಮಾಡ್ಬೇಕಾದ್ರೆ ಇದನ್ನೇ. ಈಗ ನಿಮ್ಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೊತ್ತು, ಅದನ್ನ ಬ್ಲೂ ಎಕಾನಮಿಗೆ ಲಿಂಕ್ ಮಾಡಬೇಕು. ಇಷ್ಟೇ ಗೊತ್ತಿರೋದು. ಎಲ್ಲ ಎಸ್ಸೆಗಳು ನೀವು ಓದಕ್ಕಾಗಲ್ಲ, ಎಲ್ಲಾ ಟಾಪಿಕ್ಸ್ ನಿಮ್ಗೆ ನೆನಪು ಇರಲ್ಲ, ಗೊತ್ತಾಗ್ತಿದ್ಯಾ? ಅಕಸ್ಮಾತ್ ಯಾವುದೋ ಹಿಂಗೆ ಹೊಸದೊಂದು ಏನೋ ಟ್ರೆಂಡ್ ಅಲ್ಲಿ ಇದ್ದು ಹೊಸ ಕೊಟ್ಟಾಗ ನೀವು ಅದನ್ನ ನಿಮ್ಮ ಇರೋ ಪ್ರೀವಿಯಸ್ ನಾಲೆಜ್ ಯೂಸ್ ಮಾಡಿಕೊಂಡು ಯಾವ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈಗ ನಿಮ್ಗೆ ಕರೆಕ್ಟ್, ನೀವು ವೆರಿ ಗುಡ್ ಪಾಯಿಂಟ್ ಹೇಳಿದ್ರೆ. ಸುಸ್ಥಿರ ಅಭಿವೃದ್ಧಿ ನಿಮ್ಗೆ ಗೊತ್ತಿತ್ತು, ಆ ಸುಸ್ಥಿರ ಅಭಿವೃದ್ಧಿನೇ ಬ್ಲೂ ಎಕಾನಮಿಕ್ ಏನ್ ಮಾಡಬೇಕು, ಲಿಂಕ್ ಮಾಡಬೇಕು. ಏನು ಸುಸ್ಥಿರ ಅಭಿವೃದ್ಧಿ ಅಂತ ನೀವು ಹೇಳಿ, ಏನೇನು ಪಾಯಿಂಟ್ ಬರ್ದಿದ್ರೆ ನೀವು? ಕರೆಕ್ಟ್, ಯುನೈಟೆಡ್ ನೇಷನ್ಸ್ ಅದನ್ನ ಇದು ಮಾಡ್ತು. ಕರೆಕ್ಟ್, ಗೋಲ್ಸ್ ಕೊಟ್ಟಿದೆ, 17 ಗೋಲ್ಸ್ ಕೊಟ್ಟಿದೆ. ಕರೆಕ್ಟ್. ಓಕೆ, ಅದರಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಏನು 17 ಗೋಲ್ಸ್ ಹೇಳ್ತು. SDG 17 ಗೋಲ್ಸ್ ಇದಾವಲ್ವಾ? ಆ 17 ಗೋಲ್ಸ್ ಅಲ್ಲಿ ಇದು ಬ್ಲೂ ಎಕನಾಮಿಕ್ ಸಂಬಂಧಪಟ್ಟಿದ ಯಾವ್ದಾದ್ರು ಒಂದು ಗೋಲ್ ಇದೆಯಾ? ಥಿಂಕ್ ಮಾಡಬೇಕು. ಥಿಂಕ್ ಮಾಡಬೇಕಿತ್ತು ನೀವು. ಎಷ್ಟನೇ ಗೋಲ್ ಹೇಳುತ್ತೆ? ನೋಡಿ, ನೀವು ಯಾರಾದ್ರೂ ಥಿಂಕೇ ಮಾಡಿಲ್ಲ. ಅದ್ರಲ್ಲಿ ಒಂದು ಬರುತ್ತೆ ಅಲ್ವಾ, ಜಲಜೀವಿಗಳು ಅಂತ ಒಂದು ಬರುತ್ತೆ. ಭೂಮಿಯ ಅಥವಾ ಸಮುದ್ರದ ಒಳಗಿರೋ ಜಲ ಜೀವಿಗಳು ಅಂತ ಬರುತ್ತೆ. ಅರ್ಥ ಆಗ್ತಿದ್ಯಾ? ಆ ಗೋಲ್ಸ್ನ ನೀವು ಮೆನ್ಷನ್ ಮಾಡ್ಬೇಕಿತ್ತು, ಅದು ಮೇನ್ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ನೋಡಿ, ನಿಮ್ಮ ಹತ್ರ ಇರೋ ನಾಲೆಡ್ಜ್ ಯೂಸ್ ಮಾಡ್ಕೊಂಡೇ ಬರಬೇಕು. ಮತ್ತೆ ಇನ್ನೇ ಬೇರೆ ಏನ್ ಬರ್ದಿದ್ದೀರಾ? ಅದಕ್ಕೆ ಏನೇನ್ ಬರ್ದೆ? ಓಕೆ, ಸುಸ್ಥಿರ ಅಭಿವೃದ್ಧಿನ ಇಂಪ್ಲಿಮೆಂಟ್ ಮಾಡೋದು ನೀತಿ ಆಯೋಗ. ಕರೆಕ್ಟ್, ಅದು ಕರೆಕ್ಟ್. ನಮ್ಮ ಇಂಡಿಯಾದಲ್ಲಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋ ಒಂದು ಸಂಸ್ಥೆ ನೀತಿ ಆಯೋಗ. ಕರೆಕ್ಟ್. ಆಮೇಲೆ ನೀನೇನಾದ್ರು ಡಿಜಿಟಲ್ ಆರ್ಥಿಕತೆ ಬಗ್ಗೆ ಬರೆದ್ರೆ ಇಡೀ ಪ್ರಬಂಧ ನಿನಗೆ 0 ಮಾರ್ಕ್ಸ್ ಬರುತ್ತೆ, ತಿಳ್ಕೊಂಬಿಡು. ಗೊತ್ತಾಗ್ತಿದ್ಯಾ? ಅದಕ್ಕೆ ಹೇಳ್ತಿರೋದು, ಪದಗಳು ಗೊತ್ತಿರಬೇಕು. ಏನೋ ಪ್ರಚಲಿತ ಘಟನೆಗಳಿರೋ ಪದಗಳು ನಿಮಗೆ ಗೊತ್ತಿರಬೇಕು. ಬ್ಲೂ ಎಕಾನಮಿ, ಇದ್ರ ಮೇಲೆ ನಿಮ್ಗೆ GS ಅಲ್ಲೂ ಎಕನಾಮಿಕ್ಸ್ ಅಲ್ಲಿ ಬರುತ್ತೆ ಕ್ವಶನ್ಸ್ಗಳು. ಗೊತ್ತಾಗ್ತಿದ್ಯಾ? ಹಾಗಾಗಿ ಫಸ್ಟ್ ಮೊದಲನೇಗೆ ಅರ್ಥ ಮಾಡ್ಕೋಬೇಕಾಗಿರೋದು ಟಾಪಿಕ್ ನ ಅರ್ಥ ಮಾಡ್ಕೋಬೇಕು. ಏನ್ ಟಾಪಿಕ್ ಕೊಟ್ಟಿದ್ರೆ ಅದ್ರ ಸುತ್ತನೇ ನಿಮ್ಮ ಪ್ರಬಂಧ ಸುತ್ತಾ ಇರಬೇಕು ಹೊರತು ಅದರಿಂದ ಹೊರಗಡೆ ಹೋದ್ರೆ ನಿಮ್ಗೆ ಮಾರ್ಕ್ಸ್ ಬರಲ್ಲ. ನೀವು ಅಂದ್ಕೊಂಡಿರ್ತೀರ ನಾನು ಫುಲ್ ಮಾರ್ಕ್ಸ್ ಚೆನ್ನಾಗಿ ಬರ್ದಿದ್ದೀನಿ, ಆದ್ರೆ ನನಗೆ ಮಾರ್ಕ್ಸ್ ಬಂದಿಲ್ಲ ಅಂತ ಅಂದ್ಕೊಂತಿರ್ತೀರಾ. ಆದ್ರೆ ನಿಮ್ ತಪ್ಪಿಲ್ಲಾಗಿರುತ್ತೆ, ಈ ಕ್ವಶನ್ಸ್ ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಾಗಿರುತ್ತೆ. ಓಕೆನಾ? ಹಾಗಾಗಿ ನೀವು ಒಂದ್ಸತಿ ಈಗ ಇದನ್ನ UPSC ಗಾದ್ರೂ ಬರೀರಿ, KPSC ಗಾದ್ರೂ ಬರೀದ್ರಿ, ಅಥವಾ PSI ಗಾದ್ರೂ ಬರೀರಿ, ಪ್ಯಾಟರ್ನ್ ಒಂದೇ, ನಿಮ್ ಕಾನ್ಸೆಪ್ಟ್ ಒಂದೇ. ಆದ್ರೆ ಬರೆಯೋ ಮೆಥಡ್ ಸ್ವಲ್ಪ ಚೇಂಜ್ ಇರುತ್ತೆ, ಮತ್ತೆ ನಂಬರ್ ಆಫ್ ವರ್ಡ್ಸ್ ಚೇಂಜ್ ಇರುತ್ತೆ, ಅಷ್ಟೇನೆ. ಗೊತ್ತಾಗ್ತಿದ್ಯಾ? ಹಾಗಾಗಿ ಇಲ್ಲಿ ನೀಲಿ ಆರ್ಥಿಕತೆ ಮತ್ತೆ ಭಾರತದ ಸುಸ್ಥಿರ ಅಭಿವೃದ್ಧಿ ಹೊಸ ದಾರಿಗೆ ಯಾವ ರೀತಿ
ಪ್ರಬಂಧನ ಬರಿಬೇಕು, ಯಾವ್ಯಾವ ಅಂಶಗಳು ಇರಬೇಕು, ಇದು ನಾವು ಹೇಳೋ ಒಂದು ಸ್ಟ್ಯಾಂಡರ್ಡ್ ಮೆಥಡ್. ಇದನ್ನ ಮರೆದ್ರೆ ಆದ್ರೆ ಎಲ್ಲ ಅಂಶಗಳು ಇದಕ್ಕಿಂತ ವಿಭಿನ್ನವಾಗಿ ನೀವು ಬರಿಬಹುದು. ನಾನು ಅದನ್ನ ನಾವು ಬರೆದಿರೋದೇ ಅಲ್ಟಿಮೇಟ್ ಅಂತ ಹೇಳ್ತಾ ಇಲ್ಲ, ಬಟ್ ಇಷ್ಟೊಂದು ಪಾಯಿಂಟ್ಸ್ಗಳು ಕವರ್ ಆಗಿರಬೇಕು ಅನ್ನೋದೊಂದು ಓವರ್ ಹೇಳ್ತೀವಿ. ನಾಳೆ ನೀವು ಯಾವುದೇ ಎಕ್ಸಾಮ್ ಬರೀರಿ 20 ಮಾರ್ಕ್ಸ್ಗೆ ಬರ್ಬೋದು ಇದು, ಅಥವಾ ನಾಳೆ KS ಬರೆದ್ರೆ ನೀವು 1200 ಮಾರ್ಕ್ಸ್ಗೆ 250 ಮಾರ್ಕ್ಸ್ಗೆ ಬರ್ಬೋದು, ಅಥವಾ UPSC ಬರೆದ್ರೆ 250 ಮಾರ್ಕ್ಸ್ಗೆ ಬರ್ಬೋದು. ಅರ್ಥ ಆಗ್ತಿದೆಯಾ? ಹಾಗಾಗಿ ಈ ಬ್ಲೂ ಎಕಾನಮಿ ಮತ್ತೆ ನ್ಯೂ ಪಾತ್ ಫಾರ್ ಇಂಡಿಯಾ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಹೇಗೆ ಇದು ಒಂದು ದಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಚಂದ್ರ ಸರ್ ನಾವು ಇದ್ರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಾನು ಇನ್ನೊಂದ್ಸತಿ ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಕೊಟ್ಟು ಬಿಡ್ತೀನಿ. ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನ್ ಗೊತ್ತಾ? ಸಿಂಪಲ್ ಆಗಿ ತಿಳ್ಕೊಳ್ರಿ. ಪ್ರಸ್ತುತ ನಮ್ಮ ಬಯಕೆಗಳು ಅಪರಿಮಿತ. ನಮ್ಮ ಅಪರಿಮಿತ ಬಯಕೆಗಳನ್ನ ತೀರ್ಸ್ಕೊಳ್ಳೋಕೋಸ್ಕರ ಇರೋ ರಿಸೋರ್ಸ್ ಅನ್ನ, ನ್ಯಾಚುರಲ್ ರಿಸೋರ್ಸಸ್ ಅನ್ನ ಖಾಲಿ ಮಾಡಬಾರ್ದು. ಎಸ್, ನಮ್ಮ ರಿಕ್ವೈರ್ಮೆಂಟ್ಸ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಮಿನಿಮಮ್ ರಿಸೋರ್ಸ್ ಅಂತ ಬಳಸ್ಕೋಬೇಕು. ಅಂದ್ರೆ ಮುಂದಿನ ಪೀಳಿಗೆಗೆ ರಿಸೋರ್ಸ್ ಅನ್ನ ಉಳಿಸ್ಬೇಕು. ಸೊ ಹಾಗಾದ್ರೆ ನಾವು ನಮ್ಮ ರಿಕ್ವೈರ್ಮೆಂಟ್ಸ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ಳೋಕೆ ನಾವು ನ್ಯಾಚುರಲ್ ರಿಸೋರ್ಸಸ್ ಅನ್ನ ಮುಂದಿನ ಪೀಳಿಗೆಗೆ ಉಳಿಸ್ಬೇಕಾದ್ರೆ ನಾವು ಇನ್ನೊಂದು ರೀತಿಯಾದ ನ್ಯಾಚುರಲ್ ರಿಸೋರ್ಸ್ ಅನ್ನ ಬಳಸ್ಕೋಬೇಕು. ಅದು ಯಾವ್ದಂದ್ರೆ ಸಾಗರಗಳು. ಅಂದ್ರೆ ಸಾಗರಗಳಲ್ಲಿನ ನ್ಯಾಚುರಲ್ ರಿಸೋರ್ಸಸ್ ಅನ್ನ ಬಳಸ್ಕೊಳ್ಳೋದ್ರಿಂದ ಉಳಿದ ನ್ಯಾಚುರಲ್ ರಿಸೋರ್ಸಸ್ ಮುಂದಿನ ಪೀಳಿಗೆಗೆ ಏನಾಗುತ್ತೆ? ಉಳಿಯುತ್ತೆ. ಹಾಗಾದ್ರೆ ಅದನ್ನೇ ನಾವು ಸಾಗರಗಳಲ್ಲಿನ ರಿಸೋರ್ಸ್ ಅನ್ನ ಬಳಸ್ಕೊಳ್ಳೋದೇ ಬ್ಲೂ ಎಕಾನಮಿ ಅಂತ ಕರಿತೀವಿ. ಸೊ ಅದೇ ಕಾನ್ಸೆಪ್ಟು ಕಂಪ್ಲೀಟ್ ಆಗಿ ಇಲ್ಲಿ ನಾವು ಬ್ಲೂ ಎಕಾನಮಿಯನ್ನ ಹೆಂಗ್ ಯೂಸ್ ಮಾಡ್ಕೊಂತ ಇದೀವಿ ಅಂತ ನೋಡ್ಕೊಂತ ಹೋಗೋದೇ ಟಾಪಿಕ್. ಓಕೆನಾ? ಈಗ ನೋಡಿ, ನೀವು ಯಾವುದೇ ಒಂದು ಎಸ್ಸೆ ಬರಿಬೇಕಾದ್ರೆ ಒಂದು ಮೈಂಡ್ ಮ್ಯಾಪ್ ಹಾಕೋಬೇಕು. ಅಂದ್ರೆ ಏನ್ ಹಂತಗಳನ್ನ ಬರಿತಾ ಹೋಗ್ಬೇಕು ಅಂತ ನಾನು ನಿಮ್ ಮುಂಚೆನೆ ಹೇಳ್ತಿದ್ದೀನಿ. ನೀವು ಯಾವುದೇ ಎಸ್ಸೆ ಬರೆದ್ರು ಒಂದು ಮೈಂಡ್ ಮ್ಯಾಪ್ ಅಥವಾ ಒಂದು ಫ್ಲೋ ಚಾರ್ಟ್ ಅಥವಾ ಒಂದು ಫ್ರೇಮ್ ವರ್ಕ್ ಅಂತ ಕರೀತಾರೆ. ಗೊತ್ತಾಗ್ತಿದ್ಯಾ? ನೀವು ನಮ್ಮ ಬುಕ್ಕಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ಯಾವ ರೀತಿ ಫ್ರೇಮ್ ವರ್ಕ್ ಮಾಡ್ಕೋಬೇಕು ಒಂದು ಎಸ್ಸೆ ಬರಿಬೇಕಾದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀವಿ. ಅರ್ಥ ಆಯ್ತಾ? ಅದೇ ತರ ನೋಡಿ, ಫಸ್ಟ್ ನೀವು ಯಾವುದೇ ಬರಿಬೇಕಾದ್ರೆ ಒಂದು PTK ಅಂತೂ ಬರೀತೀರಾ ಅಲ್ವಾ? PTK ಬರಿಬೇಕಾದ್ರೆ ಏನು ಉಲ್ಲೇಖಗಳನ್ನ ಹಾಕ್ಬೇಕು, ಅಥವಾ ಯಾವ್ದಾರ ಒಂದು ಡೆಫಿನೇಷನ್ ಕೊಡ್ಬೋದು, ಅಥವಾ SDG ಗೋಲ್ ಕೊಡ್ಬೋದು, ಅಥವಾ ಸಮುದ್ರದ ಮಹತ್ವದ ಬಗ್ಗೆ ತಿಳಿಸ್ತಾ ಸ್ಟಾರ್ಟ್ ಮಾಡ್ಬೋದು, ಅಥವಾ ಒಂದು ಡೆಫಿನೇಷನ್ ಹೇಳ್ಬೋದು, ಏನು ವಾಟ್ ಇಸ್ ಬ್ಲೂ ಎಕಾನಮಿ ಅಂತಲೇ ನೀವು ಸ್ಟಾರ್ಟ್ ಮಾಡ್ಬೋದು. ಅಥವಾ ಸಮುದ್ರ ನಮ್ಮ ನೀಲಿ ಚಿನ್ನ, ಗೊತ್ತಾಗ್ತಿದ್ಯಾ? ಒಂದು ಚಿನ್ನ ಇದ್ದಂಗೆ. ಯಾಕಂದ್ರೆ ಅದರಲ್ಲಿ ನಾವೇನ್ ಮಾಡ್ಬೋದು, ಬೇರೆ ಬೇರೆ ರಿಸೋರ್ಸ್ಗಳನ್ನ ತಗೋಬಹುದು, ಅದನ್ನ ಬೇರೆ ಬೇರೆ ನಮ್ಮ ಏನೋ ಒಂದು ಎಕನಾಮಿಕ್ ಸೋರ್ಸ್ ಆಗಿ ಬಳಸ್ಕೋಬಹುದು. ಗೊತ್ತಾಗಿದೆ? ಯಾಕೆಂದ್ರೆ ಭಾರತ ಎಷ್ಟು ಕಿಲೋಮೀಟರ್ಗಳ ಒಂದು ಸಮುದ್ರ ತೀರವನ್ನು ಹೊಂದಿದೆ? ಫ್ಯಾಕ್ಟ್ಸ್ ಗೊತ್ತಿರ್ಬೇಕು. ಎಷ್ಟು? 7500 ಆಯ್ತು ಸಮಥಿಂಗ್ ಅನ್ಕೊಳ್ಳಿ, ಬಟ್ ಗೊತ್ತಿರ್ಬೇಕು ಫುಲ್. ಯಾಕೆಂದ್ರೆ ಎಕ್ಸಾಮಿಗೆ ಬರೋದು ಎಷ್ಟು ರಾಜ್ಯಗಳಲ್ಲಿ ನಮ್ಮ ಒಂದು ಫ್ಯಾಕ್ಟ್ಸ್ ಗೊತ್ತಿರ್ಬೇಕು ನಿಮ್ಗೂ. ಗೊತ್ತಾಗ್ತಿದ್ಯಾ? ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆ ಆಗಿದೆ ನಮ್ಮ ಕರಾವಳಿ ತೀರ? 9 ರಾಜ್ಯಗಳೊಂದಿಗೆ 9 ಸ್ಟೇಟ್ಸ್. ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು? ಅಲ್ಲ ಕಂಡ್ರು, ಎಷ್ಟು ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದು ಇದೆ? ಕೋಸ್ಟಲ್ ಕರಾವಳಿ ಪ್ರದೇಶ ಇದೆ ನೋಡ್ರಿ. ನೀವು ಅಲ್ಲಿಗೆ ಸ್ಟಿಕನ್ ಆಗಿರ್ತೀರಾ. ಸಮುದ್ರ ರಾಜ್ಯಗಳ ಬಗ್ಗೆ ಕ್ವಶನ್ಸ್ ಗೊತ್ತಿರುತ್ತೆ, ಬಟ್ ಆದ್ರೆ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದಿದೆ ಏನೋ ಅಲ್ವಾ? 3, 4, 5 ಥಿಂಕ್ ಮಾಡಿ. ಗೊತ್ತಾಗ್ತಿದ್ಯಾ? ನಿಮ್ಗೆ ಬಿಟ್ಟಿದ್ದು. ಎಷ್ಟು 4 ಪಕ್ಕನ ಯಾವ್ಯಾವು? ಅಂಡಮಾನ್ ನಿಕೋಬಾರ್ ಅದು ಹೇಳ್ತೀರಾ, ಯಾಕೆಂದ್ರೆ ಮಧ್ಯದಲ್ಲಿ ಇದು ಹೇಳ್ತೀರಾ. ಪುದುಚೇರಿ ಹೇಳ್ತೀರಾ. ಓಕೆ, ಆಮೇಲೆ ಲಕ್ಷದ್ವೀಪ. ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದಾವೆ? 4 ಟೋಟಲ್ ಕಂಡ್ರು. ಟೋಟಲ್ 8 ಇದೆ. 8ರಲ್ಲಿ 4 ನೋಡಿ. ಅದಕ್ಕೆ ಯಾಕೆ ಎಸ್ಸೆ ಪ್ರಿಪೇರ್ ಆದ್ರೆ ಅಥವಾ GS 1 ಪ್ರಿಪೇರ್ ಆದ್ರೆ GS 2 ಆಟೋಮೆಟಿಕಲಿ ನಿಮ್ಗೆ ಹೆಂಗ್ ಬರುತ್ತೆ ಅಂತ ಇದೇ ಎಕ್ಸಾಂಪಲ್ ಹೇಳ್ತಿಲ್ವಾ? ಫ್ಯಾಕ್ಟ್ಸ್ಗಳು ಗೊತ್ತಿರ್ಬೇಕು. ನೀವು ಫ್ಯಾಕ್ಟ್ಸ್ ಗೊತ್ತಾಗ ನಿಮ್ಗೆ ಎಕ್ಸಾಮ್ ಬರೆಯಕಿದೆ. ಆ ರೀತಿ ನೀವು ಏನಾದ್ರು ಡೆಫಿನೇಷನ್ ಕೊಟ್ಟು ನಾನು ಹೇಳ್ತೀನಿ ಯಾರ್ಯಾರು ಡೆಫಿನೇಷನ್ಗಳು ಏನೇನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಂತ ಹೋಗೋಣ. ನೆಕ್ಸ್ಟ್ ಐತಿಹಾಸಿಕ ಹಿನ್ನೆಲೆ ಬರಬೇಕು. ಅಂದ್ರೆ ಈ ಬ್ಲೂ ಎಕಾನಮಿ ಅನ್ನೋ ಕಾನ್ಸೆಪ್ಟ್ ಯಾವಾಗಲಿಂದ ಬಂತು ಗೊತ್ತಾಗ್ತಿದೆ? ಯುನೈಟೆಡ್ ನೇಷನ್ಸ್ ಅನ್ನೋದು ಒಂದು ಲಾ ತಗೊಂಡ್ಬರುತ್ತೆ. ಅದು ಸಮುದ್ರ ತೀರಗಳಿಗೆ ಸಂಬಂಧಪಟ್ಟ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ ಅಂತ ಒಂದು ಒಪ್ಪಂದ ಆಗುತ್ತೆ, ಕನ್ವೆನ್ಷನ್ ಆಗುತ್ತೆ, ಸಮಾವೇಶ ಆಗುತ್ತೆ. ಆ ಸಮಾವೇಶದಲ್ಲಿ ಈ ನಮ್ಮ ಗುಂಟರ್ ಪೌಲೆ ಎಂಬ ವ್ಯಕ್ತಿ 2010 ಸಂದರ್ಭದಲ್ಲಿ ಬ್ಲೂ ಎಕಾನಮಿ ಎಂಬ ಕಾನ್ಸೆಪ್ಟ್ ಅನ್ನ ಕೊಡ್ತಾರೆ. ಆಕ್ಚುಲಿ ದ ಕಾನ್ಸೆಪ್ಟ್ ಆಫ್ ಬ್ಲೂ ಎಕಾನಮಿ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಗುಂಟೆರ್ ಪೌಲೆ. ಯಾವಾಗಂದ್ರೆ 2010ರಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೋಡಿ ಸರ್ ಹೇಳಿದ್ರು UN ಕ್ಲೋಸ್ ಅಂತ ಬಂತು. ಅದು 1982 ನಲ್ಲಿ ಬಂತು, ಬಟ್ ಜಾರಿಯಾಗಿದ್ದು ಮುಂದೆ ಬಂತು. ಅದಾದ್ಮೇಲೆ ಗುಂಟೂರ್ ಪೌಲಿ ಅನ್ನೋರು 2010ರಲ್ಲಿ ಅದನ್ನ ಬ್ಲೂ ಎಕಾನಮಿ ಅನ್ನೋ ಒಂದು ಪದನ ಇದು ಮಾಡಿದ್ರು. ಬಟ್ ಅದಕ್ಕೆ ಈ ಸಂಬಂಧಪಟ್ಟ ಸಮುದ್ರಗಳಿಗೆ ಸಂಬಂಧಪಟ್ಟಂಗೆ 1982 ಇಂದಲೂ ಅದರದ್ದು ಏನೇ ಡೆವಲಪ್ಮೆಂಟ್ಸ್ ಅಥವಾ ಬೆಳವಣಿಗೆ ಆಗ್ತಿದೆ. ನೀವು ಒಂದಷ್ಟು ಪಾಯಿಂಟ್ಸ್ಗಳನ್ನ ಬರೀಬೇಕು. ಮತ್ತೆ ಬರುತ್ತೆ 2015ರಲ್ಲಿ SDG ಗೋಲ್ಸ್ ಬರುತ್ತೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಗೊತ್ತಾಗ್ತಿಲ್ಲ? ಅದ್ರಲ್ಲಿ 14 ಗೋಲ್ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಭಾರತದ ನೀತಿ ಏನು, ಈ ಅಷ್ಟು ಅಂಶಗಳನ್ನ ನೀವೇನ್ ಮಾಡಬೇಕು, ಐತಿಹಾಸಿಕ ಹಿನ್ನೆಲೆಯಲ್ಲಿ ಬರೀಬೇಕು. ಇದು 2ನೇ ಪ್ಯಾರಾಗ್ರಾಫ್. ಇದು 1ನೇ ಪ್ಯಾರಾಗ್ರಾಫ್ ಆಯ್ತು, ಇದು 2ನೇ ಪ್ಯಾರಾಗ್ರಾಫ್ ಆಯ್ತು. ಓಕೆನಾ? ಇದ್ರಲ್ಲಿ ಬರೀತೀರಾ. ನೆಕ್ಸ್ಟ್ ಬರೋದೇ ಭಾರತದ ಸಾಮರ್ಥ್ಯ. ಅಂದ್ರೆ ಈಗ ಬ್ಲೂ ಎಕಾನಮಿನಲ್ಲಿ ಭಾರತ ಮತ್ತೆ ಕರ್ನಾಟಕದ ಸಾಮರ್ಥ್ಯನ ಬರೀಬೇಕಾಗುತ್ತೆ. ಅದರಲ್ಲಿ ಎಷ್ಟು ಕರಾವಳಿ ಪ್ರದೇಶಗಳಿದೆ? 7516 ಕಿಲೋಮೀಟರ್. ಮತ್ತೆ ಎಕನಾಮಿಕ್ ಝೋನ್ಸ್ ಇದೆ, ಎಕನಾಮಿಕ್ ಝೋನ್ಸ್ ಅಂತ ಕರೀತಾರೆ. ಮತ್ತೆ ಖನಿಜ ಸಂಪತ್ತು ಎಷ್ಟಿದೆ, ಮತ್ತೆ ಮೀನುಗಾರಿಕೆ ಕ್ಷೇತ್ರಗಳು ಎಷ್ಟಿದೆ ಅನ್ನೋದ್ರ ಬಗ್ಗೆ ಬರೀಬೇಕು. ಇದರಲ್ಲಿ ಬರೀಬೇಕಾದ್ರೆ ಭಾರತ ಮತ್ತೆ
ಕರ್ನಾಟಕ ಎರಡೂ ಸೇರಿಸಿ ಬರೀಬೇಕು. ಎರಡನ್ನೂ ಕರ್ನಾಟಕನು ಏನಾಗಿದೆ ಕೋಸ್ಟಲ್ ಲೈನ್ ಹೊಂದಿರುವ ಒಂದು ರಾಜ್ಯ. ಎಷ್ಟು ಜಿಲ್ಲೆಗಳಲ್ಲಿ ನಮ್ಮ ಕರ್ನಾಟಕದ ಕೋಸ್ಟಲ್ ಲೈನ್ ಹೊಂದಿದೆ? 3 ಜಿಲ್ಲೆಗಳು. ಯಾವ್ಯಾವು? ಉಡುಪಿ, ಮಂಗಳೂರ, ದಕ್ಷಿಣ ಕನ್ನಡ. ಓಕೆನಾ? ಹೀಗೆ ನಿಮಗೆ ಗೊತ್ತಿರ್ಬೇಕು. ಎಷ್ಟು ಕಿಲೋಮೀಟರ್? 320. ವೆರಿ ಗುಡ್. ನೋಡಿ, ಫ್ಯಾಕ್ಟ್ಸ್ ಪಟ ಬರ್ತಿರ್ಬೇಕು. ಇಲ್ಲಿ ನೋಡಿ, ನೀವು ಈಗ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದೀರಾ, KE ನಡೆಸುತ್ತೋ KSP ನಡೆಸುತ್ತೋ, ನೀವು ಅದ್ರ ಬಗ್ಗೆ ಬಾದರ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು, ಫ್ಯಾಕ್ಟ್ಸ್ ಗೊತ್ತಿರಬೇಕು. ಫ್ಯಾಕ್ಟ್ಸ್ಗಳು ಟಕ ನೆನಪಿಗೆ ಬರ್ತಾ ಇರಬೇಕು. ಅವಾಗ ಏನಾಗುತ್ತೆ, ನಿಮಗೆ ಬರೆಯಕ್ಕೆ ಏನಾದ್ರು ಒಂದು ಪಾಯಿಂಟ್ಸ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಹೋಗೋಣ. ಇಲ್ಲಿ ಸ್ವಲ್ಪ ಹೇಳಿ ಸರ್. ಇವಾಗ ಸಿಂಪಲ್ ಆಗಿ ತಿಳ್ಕೊಳ್ರಿ. ಇವಾಗ ಇಲ್ಲಿಂದ ಇಲ್ಲಿ ಬಂದ್ರೆ ಅಂದ್ರೆ ನಮ್ಮ ಕರಾವಳಿ ಉದ್ದ ಎಷ್ಟಿದೆ ಅಂದ್ರೆ ಇಲ್ಲಿ 6100 ಇರ್ಬೇಕು. ಐ ಥಿಂಕ್ ಈ ಲಕ್ಷದ್ವೀಪ ಏನು ಕೇಂದ್ರಾಡಳಿತ ಪ್ರದೇಶಗಳನ್ನ ಸೇರ್ಸ್ಕೊಂಡ್ರೆ ಟೋಟಲ್ ಕರಾವಳಿ ಎಷ್ಟು ಉದ್ದ ಆಗುತ್ತೆ ಅಂದ್ರೆ 7516 ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನು ಹೊಂದಿದೆ. ಈ ನಮ್ಮ ಭೂಮಿ ಇದೆ ಅಂತ ತಿಳ್ಕೊಳ್ರಿ. ಟೋಟಲ್ ಓಕೆ. ಇದು ನಮ್ಮ ಜಿಲ್ಲೆಗಳಿಗೆ ಸೇರಿ ಟೋಟಲ್ ಇಂಡಿಯಾ. ಓಕೆ. ಇದು ಇವಾಗ ಭಾರತದ ಭೂ ಪ್ರದೇಶ ಇದೆ ಅಂತ ತಿಳ್ಕೊಳ್ರಿ. ಇಲ್ಲಿಂದ 200 ನಾಟಿಕಲ್ ಮೈಲ್ ದೂರ ಬಂದ್ರೆ 200 ನಾಟಿಕಲ್ ಮೈಲ್ ಬಂದ್ರೆ ಇಂಪಾರ್ಟೆಂಟ್ ಎಕನಾಮಿಕ್ ಝೋನ್ ಅಂತ ನೋಡಿ. ಇದು ಇಂಪಾರ್ಟೆಂಟ್. ನಿಮ್ಮ GS 1ಗೂ ಬರುತ್ತೆ. ಕರೆಕ್ಟ್ ತಿಳ್ಕೊಳ್ಳಿ. ಈ ಟೋಟಲಿ ಪಕ್ಕ ತಿಳ್ಕೊಳ್ಳಿ. ಇಲ್ಲಿಂದ 200 ನಾಟಿಕಲ್ ಮೈಲ್ ಬಂದ್ರೆ ಎಲ್ಲಿಂದ? ಇಲ್ಲಿಂದ 200 ಈ ಭೂಮಿಯಿಂದ ಸರ್, ನಮ್ಮ ಭಾರತದ ಗಡಿ ಇದೆಯಲ್ಲ, ಭೂಗಡಿದ ಅಲ್ಲಿಂದ 200 ನಾಟಿಕಲ್ ಮೈಲ್ ದೂರ ಬಂದ್ರೆ ಈ ಸಂಪೂರ್ಣ ಪ್ರದೇಶವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇಂದ ನಾವು ಏನನ್ನ ತೆಗಿತೀವಿ ಅಂದ್ರೆ ನಮಗೆ ಬೇಕಾದ ರಿಕ್ವೈರ್ಮೆಂಟ್ಸ್ ಅನ್ನ, ಕಚ್ಚಾ ವಸ್ತುಗಳನ್ನಾಗಿರ್ಬೋದು. ಯೂಶುವಲಿ ಇವಾಗ ನಾವು ಸಾಗರ, ಸಮುದ್ರ ಅಂದ್ಬಿಟ್ರೆ ನಾವೇನ್ ಅನ್ಕೊಂತೀವಿ, ಬರೀ ಮೀನುಗಾರಿಕೆ ಅಂತ ಅನ್ಕೊಂತೀವಿ. ನೋಡಿ, ಮೀನುಗಾರಿಕೆಯಿಂದ ಹೊರಗಡೆ ಬಂದಾಗ ಅಲ್ಲಿಂದ ನಾವು ಖನಿಜ ಸಂಪನ್ಮೂಲಗಳನ್ನ ಎತ್ಕೋಬಹುದು. ಖನಿಜ ಸಂಪನ್ಮೂಲಗಳು ಸಿಗೋದಿದ್ರೆ ಅದ್ರ ಜೊತೆಗೆ ಮುತ್ತು ಹವಳಗಳನ್ನ ಕೂಡ ಎತ್ಕೋಬಹುದು. ಅದ್ರ ಜೊತೆಗೆ ತೈಲ, ಕ್ರೂಡ್ ಆಯಿಲ್ ಇದ್ರೆ ಕ್ರೂಡ್ ಆಯಿಲ್ ಅನ್ನ ಕೂಡ ನಾವೇನ್ ಮಾಡ್ಬೋದು, ಎತ್ಕೋಬಹುದು. ಸೊ ಅಬ್ವಿಯಸ್ಲಿ ಈ ಕಚ್ಚಾ ವಸ್ತುಗಳನ್ನ, ಈ ನಾವು ಗೂಡ್ಸ್ ಅನ್ನ ನಾವು ಅಲ್ಲಿಂದ ತೆಗಿತೀವಿ ಅಂದ್ರೆ ಅದರಿಂದ ಏನ್ ಬರುತ್ತೆ? ಹಣ ಬರುತ್ತೆ. ಆ ಹಣವನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಬ್ಲೂ ಎಕಾನಮಿ. ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳಿದ್ರೆ ಎಕಾನಮಿ ಇಸ್ ನಥಿಂಗ್ ಬಟ್ ಇಂಡಿಯಾಸ್ ಆರ್ ನೇಷನ್ಸ್ ಇನ್ಕಮ್. ರಾಷ್ಟ್ರದ ಆದಾಯವನ್ನೇ ನಾವೇನಂತ ಕರಿತೀವಿ ಅಂದ್ರೆ ಎಕಾನಮಿ ಅಂತ ಕರಿತೀವಿ. ಹಾಗಾದ್ರೆ ಇದನ್ನ ನಾವು ಬಳಸ್ಕೊಂಡು ಈ ಬ್ಲೂ ಅಂದ್ರೆ ಈ ಸಾಗರಗಳನ್ನ ನಾವು ಬಳಸ್ಕೊಂಡು ಏನನ್ನ ತೆಗಿಬೇಕಂದ್ರೆ ಹಣವನ್ನ ತೆಗಿಬೇಕು. ಅದನ್ನೇ ನಾವು ಬ್ಲೂ ಎಕಾನಮಿ ಅಂತ ಕರಿತೀವಿ. ಅಂದ್ರೆ ವಿ ಶುಡ್ ಗೋ ಫಾರ್ ಬ್ಲೂ ಎಕಾನಮಿ. ಇವಾಗ ನ್ಯಾಚುರಲ್ ರಿಸೋರ್ಸಸ್ ಅಂತ ಬಂದಾಗ ರಿನ್ಯೂವಬಲ್ ನ್ಯಾಚುರಲ್ ರಿಸೋರ್ಸಸ್ ಬರುತ್ತೆ, ನಾನ್ ರಿನ್ಯೂವಬಲ್ ನ್ಯಾಚುರಲ್ ರಿಸೋರ್ಸಸ್ ಬರುತ್ತೆ. ಇವಾಗ ನಾವು ಆಲ್ರೆಡಿ ನಾನ್ ರಿನ್ಯೂವಬಲ್ ನ್ಯಾಚುರಲ್ ರಿಸೋರ್ಸಸ್ ಅನ್ನ ಜಾಸ್ತಿ ಯೂಸ್ ಮಾಡ್ಕೊಂಡು ಖಾಲಿ ಆಗ್ತಾ ಇದೆ. ಸೊ ದಟ್ ಬೆಟರ್ ನಾವೇನ್ ಮಾಡ್ಬೇಕು, ಯಾವ್ದ್ರ ಮೊರೆ ಹೋಗ್ಬೇಕು? ಬ್ಲೂ ಎಕಾನಮಿಯ ಮೊರೆ ಹೋಗ್ಬೇಕು. ಸೊ ಹಾಗಾದ್ರೆ ಇಲ್ಲಿ ಯಾವ ರೀತಿಯಾಗಿ ನಾವು ಬ್ಲೂ ಎಕಾನಮಿಯ ಮೊರೆ ಹೋಗ್ತಾ ಇದ್ದೇವೆ ಅನ್ನೋದನ್ನ ನೋಡ್ತಾ ಬರೋಣ. ಓಕೆ. ಭಾರತದ ಸಾಮರ್ಥ್ಯದ ಬಗ್ಗೆ ಸರ್ ಹೇಳಿದ್ರು. ಎಷ್ಟು ನಾಟಿಕಲ್ ಮೈಲು ದೂರದಲ್ಲಿ ನಾವು ನಮ್ಮ ಖನಿಜಗಳನ್ನ ಆಗಿರ್ಬೋದು ಅಥವಾ ನಮ್ಮ ಬ್ಲೂ ಎಕಾನಮಿನ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ನೆಕ್ಸ್ಟ್ ಇದು ಸೆಕೆಂಡ್ ಪ್ಯಾರಾಗ್ರಾಫ್, ಥರ್ಡ್ ಪ್ಯಾರಾಗ್ರಾಫ್ ಅಲ್ಲಿ ಬರ್ದ್ರಿ. ಫೋರ್ತ್ ಪ್ಯಾರಾಗ್ರಾಫ್ ಅಲ್ಲಿ ಸರ್ಕಾರದ ಯೋಜನೆಗಳು. ಈಗ ಬ್ಲೂ ಎಕಾನಮಿನ ಏನ್ ಮಾಡಕ್ಕೆ, ಅಪ್ಲಿಫ್ಟ್ಮೆಂಟ್ ಮಾಡಕ್ಕೆ, ಅದು ಬ್ಲೂ ಎಕಾನಮಿ ಅಭಿವೃದ್ಧಿ ಪಡಿಸೋಕೆ ಸರ್ಕಾರ ಯಾವ್ಯಾವ ಅಭಿವೃದ್ಧಿಗಳನ್ನ, ಯೋಜನೆಗಳನ್ನ ತಂದಿದೆ ಅನ್ನೋದನ್ನ ಮೆನ್ಷನ್ ಮಾಡಲೇಬೇಕು. ಗೊತ್ತಾಗ್ತಿದ್ಯಾ? ಅದು ನಿಮ್ಮ ಒಂದು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಯಾವುದೇ ಒಂದು SL ಬಂತು ಅಂದ್ರೆ ಸರ್ಕಾರದ ಯೋಜನೆಗಳು ಕಡಾಖಂಡಿತವಾಗಿ ಬರೀರಿ. ಎಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎರಡೂ ಬರೀಲೇಬೇಕು. ಓಕೆನಾ? ಅದರಲ್ಲಿ ಈ ಸಾಗರಗಳಿಗೆ ಸಂಬಂಧಪಟ್ಟಂತ ಕೆಲವು ಯೋಜನೆಗಳಿದೆ. ಅದರಲ್ಲಿ ಫಸ್ಟ್ ಸಾಗರಮಾಲಾ ನಾವು ಮುಂದೆ ನೋಡ್ತೀವಿ. ಮತ್ತೆ ಸಮರ್ಥ ಅಂತ ಒಂದು ಬರುತ್ತೆ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬರುತ್ತೆ, ಡೀಪ್ ಓಷನ್ ಮಿಷನ್. ಇದ್ರ ಮೇಲೆ ಕ್ವಶನ್ಸ್ ಮುಂದಿನ ಪರೀಕ್ಷೆಗಳಿಗೆ ಬರುತ್ತೆ. ಗೊತ್ತಾಗ್ತಿದ್ಯಾ? ಮತ್ಸ್ಯ 6000 ಅಂತ ಒಂದು ಎಕ್ಸ್ಪ್ಲೋರೇಷನ್ ಮಾಡ್ತಾ ಇದ್ದಾರೆ, ಡೀಪ್ ಓಷನ್ ಮಿಷನ್ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ GS2ಗೆ ಖಂಡಿತ ಒಂದು ಪ್ರಶ್ನೆಗಳು ಬರುತ್ತೆ. ಯಾರು ಮಾಡ್ತಾ ಇದ್ದಾರೆ? ತುಂಬಾ ಜನ ಏನ್ ಅನ್ಕೊಂತಾರೆ, ಅದನ್ನ ಇಸ್ರೋ ಅನ್ಕೊಂಡ್ಬಿಡ್ತಾರೆ. ಅದು ಇಸ್ರೋ ಮಾಡ್ತಾ ಇರೋದಲ್ಲ. ಗೊತ್ತಾಗ್ತಿದ್ಯಾ? ಹಾಗಾಗಿ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಬ್ಲೂ ಎಕಾನಮಿ ಪಾಲಿಸಿನ ತಂದಿದೆ ಭಾರತ. ಅದ್ರ ಮೇಲೆ ನೀವು ಒಂದಷ್ಟು ಸರ್ಕಾರದ ಯೋಜನೆಗಳನ್ನ ಮೆನ್ಷನ್ ಮಾಡಬೇಕು. ಇನ್ ಕೇಸ್ ನಿಮಗೆ ಗೊತ್ತಿದ್ರೆ ಕರ್ನಾಟಕದ ಕೆಲವು ಯೋಜನೆಗಳನ್ನ ನೀವು ಬೇಕಾದ್ರೆ ಮೆನ್ಷನ್ ಮಾಡಬಹುದು. ಓಕೆನಾ? ಕರ್ನಾಟಕದ ಯೋಜನೆಗಳು ಏನಾರ ಮೆನ್ಷನ್. ಈ ಬಜೆಟ್ ನಲ್ಲಿ ಮೀನುಗಾರರಿಗೆ ಮಂತ್ಲಿ 6000 ಸಮಥಿಂಗ್ ಅಮೌಂಟ್ ನ ಕೊಡಬೇಕು ಅಂತ ಇದ್ ಮಾಡಿದ್ದಾರೆ. ಮತ್ತೆ ಅವರಿಗೆ ಬೋಟ್ ನ ಕೊಂಡ್ಕೊಳಕ್ಕೆ ಕಿರು ಸಾಲ ಯೋಜನೆಗಳನ್ನ ಕೊಡ್ತಾ ಇದೆ ಬಜೆಟ್ ನಲ್ಲಿ. ಅಥವಾ ಎಕನಾಮಿಕ್ ಸರ್ವೆನಲ್ಲಿ ಓದಿದ್ರೆ ಗೊತ್ತಾಗುತ್ತೆ ಏನೇನು ಸ್ಕೀಮ್ಗಳನ್ನ ತಂದಿರಬಹುದು ಅಂತ. ಈ ಒಂದಷ್ಟು ಅಟ್ಲೀಸ್ಟ್ 3 to 4 ಸೆಂಟ್ರಲ್ ಗೌರ್ಮೆಂಟ್ ಒಂದು 3, ಸ್ಟೇಟ್ ಗೌರ್ಮೆಂಟ್ ಒಂದು 3 ನೆನ್ಪಿಟ್ಕೊಂಡ್ರೆ ಸಾಕು. ಗೊತ್ತಾಗ್ತಿದ್ಯಾ? ಅದ್ರ ಇದೇ ಸ್ವಲ್ಪ ಈಗೇನು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತಂದ್ರೇನು ಕಾಮನ್ ಸೆನ್ಸ್ ಗೊತ್ತಾಗೋಗ್ಬಿಡುತ್ತೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಅಂದ್ರೆ ಮೀನುಗಾರಿಕೆನ ಹೆಚ್ಚು ಪಡಿಸಕ್ಕೆ ಅವರಿಗೆ ಒಂದು
ಏನ್ ಮಾಡೋದು, ವ್ಯವಸ್ಥೆಗಳನ್ನ ಮಾಡ್ಕೊಡೋದು ಅಥವಾ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಡೋದು. ಈ ತರದ ಒಂದಷ್ಟು ನೆನಪಲ್ಲಿ ಇಟ್ಕೋಬೇಕು. ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮೇಲೆ ಕ್ವಶನ್ಸ್ಗಳು ಬರುತ್ತೆ, ಗೊತ್ತಾಗ್ತಿದ್ಯಾ? ಯಾವ ಯೋಜನೆನೇ ಬಂದ್ರು ಅದು ಯಾರಿಗೆ ಸಂಬಂಧಪಟ್ಟಿದೆ, ಅದರ ಕೆಲವು ಲಕ್ಷಣಗಳೇನು, ಯಾರು ಬೆನಿಫಿಟ್ ಇದೆ, ಅದು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಅಥವಾ ಫುಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ಅಥವಾ ಫುಲ್ಲಿ ಸ್ಟೇಟ್ ಗೌರ್ಮೆಂಟ್, ಅಥವಾ ಎರಡೂ ಇದು ನಿಮಗೆ ಗೊತ್ತಿರಬೇಕು, ಗೊತ್ತಾಗ್ತಿದೆಯಾ? ಇದು ಬೇಸಿಕ್ ಆಗಿ ತಿಳ್ಕೊಬೇಕಾದ್ರೆ ಯಾವುದೇ ಒಂದು ಯೋಜನೆ ಬಂದ್ರು ಇದನ್ನೆಲ್ಲ ನೀವು ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ಬರೋದೇ ಸವಾಲುಗಳು. ಏನೇನು ಸವಾಲುಗಳಿದೆ? ಈಗ ನಾವು ಬ್ಲೂ ಎಕಾನಮಿನ ಡೆವಲಪ್ ಮಾಡಬೇಕು ಅಂತ ಹೇಳ್ತಾ ಇದೀವಿ, ಅದಕ್ಕೆ ಸವಾಲುಗಳಿದೆ. ಏನೇನು ಸವಾಲುಗಳು ಅಂತಂದ್ರೆ ಮೇಜರ್ ಏನು, ಮಾಲಿನ್ಯ. ನಾವು ಹೆಂಗೆ ನಮಗೆ ಈಗ ಪರಿಸರ ಮಾಲಿನ್ಯ ಆಗ್ತಾ ಇದೆ, ಅಥವಾ ನಮ್ಮ ಭೂಮಿ ಮೇಲೆ ಮಾಲಿನ್ಯ ಆಗ್ತಾ ಇದೆ, ಮಣ್ಣು ಮಾಲಿನ್ಯ ಆಗ್ತಾ ಇದೆ, ಜಲ ಮಾಲಿನ್ಯ ಆಗ್ತಿದೆ, ಅದೇ ರೀತಿ ಜಲ ಮಾಲಿನ್ಯ ಒಳನಾಡು ಬರುತ್ತೆ, ಮತ್ತೆ ಸಮುದ್ರ ಮಾಲಿನ್ಯ ಅನ್ನೋದು ಸಹ ಏನಾಗುತ್ತೆ, ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ, ಗೊತ್ತಾಗ್ತಿದೆ. ಅದು ನೀವೆಲ್ಲ ಇದರಲ್ಲಿ ಎಕಾಲಜಿಲಿ ಓದಿರ್ತೀರಾ, ಗೊತ್ತಾ? ಅಲ್ಲಿನ ಅಂಶಗಳನ್ನ ಬೇಕಾದ್ರೆ ನೀವು ಮೆನ್ಷನ್ ಮಾಡಬಾರದು, ಏನು ಯಾವ ರೀತಿ ಪೊಲ್ಯೂಟೆಡ್ ಆಗ್ತಾ ಐತೆ ಸಮುದ್ರಗಳು. ನೆಕ್ಸ್ಟ್ ಅತಿ ಮೀನುಗಾರಿಕೆ, ಗೊತ್ತಾಗ್ತಿದೆಯಾ? ಮೀನುಗಾರಿಕೆ ಮಾಡಬೇಕು, ಹೌದು. ಎಕನಾಮಿಕ್ ನಾವು ಡೆವಲಪ್ಮೆಂಟ್ ಆಗಬೇಕು, ಆಹಾರ ನಾವು ಡೆವಲಪ್ ಮಾಡಬೇಕು ಅಂತಂದ್ರೆ, ಅಥವಾ ಫುಡ್ ಸಪ್ಲೈ ಮಾಡಬೇಕು, ಅಥವಾ ಅದನ್ನ ನಾವು ನಮ್ಮ ಫುಡ್ ಇದಕ್ಕಾದ್ರೂ ಆಯ್ತು, ಆಹಾರ ನಮ್ಮ ಸಪ್ಲೈ ಮಾಡೋಕ್ಕಾಗಿತ್ತು, ಅಥವಾ ಅದನ್ನ ಎಕ್ಸ್ಪೋರ್ಟ್ ಮಾಡೋಕ್ಕಾದ್ರೂ ನಾವು ಮೀನುಗಾರಿಕೆನ ಮಾಡ್ತೀವಿ. ಬಟ್ ಅದು ಅತಿ ಮೀನುಗಾರಿಕೆ ಮಾಡೋದ್ರಿಂದ ಏನಾಗುತ್ತೆ, ಎಕೋಸಿಸ್ಟಮ್ ಹಾಳಾಗೋಗುತ್ತೆ, ಗೊತ್ತಾಗ್ತಿದೆಯಾ? ಸಮುದ್ರ. ನೆಕ್ಸ್ಟ್ ತಂತ್ರಜ್ಞಾನದ ಕೊರತೆ, ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಸಮನ್ವಯದ ಕೊರತೆ, ಗೊತ್ತಾಗ್ತದೆ. ರಾಜ್ಯಗಳ ನಡುವೆ ಸಮನ್ವಯದ ಕೊರತೆ, ಅಥವಾ ಅಕ್ಕಪಕ್ಕದ ದೇಶಗಳ ನಡುವೆ ಸಮನ್ವಯ ಕೊರತೆ, ಇವೆಲ್ಲ ಸವಾಲುಗಳಿದೆ. ಈ ಸವಾಲುಗಳ ಬಗ್ಗೆ ಡೀಪ್ ಆಗಿ ನೋಡ್ತಾವಣ. ಅಂದ್ರೆ ಇದು ನಾನು ಹೇಳ್ತಿರೋದು ಮೈಂಡ್ ಮ್ಯಾಪ್. ನೀವೇನೇನು ಬರಿಬೇಕು ಅನ್ನೋದನ್ನ ಮುಂಚೆಲೆ ಫಿಕ್ಸ್ ಮಾಡ್ಕೋಬೇಕು, ಗೊತ್ತಾಗ್ತಿದೆ? ಅದನ್ನ ಮೈಂಡ್ ಮ್ಯಾಪ್ ಅಂತ ಕರಿತೀವಿ. ನೆಕ್ಸ್ಟ್ ಪರಿಹಾರ ಮತ್ತು ಭವಿಷ್ಯ. ಏನು ಪರಿಹಾರಗಳನ್ನ ಕೊಂಡ್ಕೋಬಹುದು ನಾವು, ಯಾಕಂದ್ರೆ ಸವಾಲುಗಳಿದೆ, ಅದು ಸವಾಲುಗಳಿಗೆ ಪರಿಹಾರಗಳೇನು, ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ 3R ತತ್ವಗಳು, ಪರಿಸರ ತಂತ್ರಜ್ಞಾನ, ಅಂತಾರಾಷ್ಟ್ರೀಯ ಸಹಕಾರ, 2030 ಗುರಿನ ಹಾಕೊಂಡಿದೀವಿ, ಗೊತ್ತಾ? SDG ಗುರಿಗಳನ್ನ ಅದನ್ನ ಡೆವಲಪ್ ಮಾಡಕ್ಕೆ. ನೆಕ್ಸ್ಟ್ ನೀಲಿ ಆರ್ಥಿಕತೆನ ಏನ್ ಮಾಡಬಹುದು ಅಂತ ತೀರ್ಮಾನ, ಕನ್ಕ್ಲೂಷನ್ ಕೊಡ್ಬೇಕಾಗತ್ತೆ ಒಂದು. ಒಂದು ಕನ್ಕ್ಲೂಷನ್ ಕೊಡಬೇಕಾಗುತ್ತೆ. ಕನ್ಕ್ಲೂಷನ್ ಬರಬೇಕು. ನೀಲಿ ಆರ್ಥಿಕತೆ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟು ನೀವು ಬರೆದ್ರೆ ಏನಾಗುತ್ತೆ, ಅದು ಕನ್ಕ್ಲೂಷನ್ ಆಗುತ್ತೆ. ಒಂದು ಪಾಸಿಟಿವ್ ಕನ್ಕ್ಲೂಷನ್ ಕೊಡಬೇಕಾಗುತ್ತೆ. ನಾವು ನೋಡ್ತಾ ಹೋಗೋಣ. ಇದು ನಿಮ್ಗೆ ಒಂದು ಮೈಂಡ್ ಮ್ಯಾಪ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಾವು ನಿಮ್ಗೆ ಹೇಳಿದೀವಿ. ಸ್ಟೆಪ್ ನೋಡಿ, ಈ ಸ್ಟೆಪ್ ನೀವು ಫಾಲೋ ಮಾಡಲೇಬೇಕು, ಗೊತ್ತಾಗ್ತಿದ್ಯಾ? ರ್ಯಾಂಡಮ್ ಆಗಿ ಬರೆಯಂಗಿಲ್ಲ. ಯಾರಾದ್ರೂ ಈ ಸ್ಟೆಪ್ಗಳನ್ನ ಫಾಲೋ ಮಾಡಿಲ್ವಾ ನೋಡಿ, ನೋಡ್ಕೊಳ್ಳಿ. ಇಷ್ಟ ಅಟ್ಲೀಸ್ಟ್ ಒಂದೆರಡು ಮಿಸ್ ಆದ್ರೆ ತೊಂದರೆ ಇಲ್ಲ. ಬಟ್ PTಗೆ ಬರ್ದಿದ್ದೀರಾ, ಮಾತಾಡ್ಬೇಕು. PTಗೆ ಬರ್ದಿದ್ದೀರಾ, ಐತಿಹಾಸಿಕ ಹಿನ್ನೆಲೆ ಬರ್ದಿದ್ದೀರಾ, ಕೆಲವರು ಬರ್ದಿಲ್ಲ. ಓಕೆ. ನೆಕ್ಸ್ಟ್ ಭಾರತದ ಸಾಮರ್ಥ್ಯ ಎಷ್ಟಿದೆ ಅನ್ನೋದ್ರ ಬಗ್ಗೆ ಬರ್ದಿದ್ದೀರಾ. ಓಕೆ. ಸರ್ಕಾರದ ಯೋಜನೆಗಳು, ವೆರಿ ಗುಡ್. ಸವಾಲುಗಳು ಬರ್ದಿಲ್ಲ ಅಂದ್ರೆ ಮತ್ತೆ ಬ್ಲೂ ಎಕಾನಮಿಗೆ ಸವಾಲುಗಳೇ ಇಲ್ವಾ? ಆಯ್ತು. ಪರಿಹಾರ, ಸವಾಲುಗಳು ಬರ್ದಿಲ್ಲ, ಪರಿಹಾರ ಹೆಂಗ್ ಬರೀತೀರಾ? ಓಕೆ. ನೆಕ್ಸ್ಟ್ ಕನ್ಕ್ಲೂಷನ್ ಅಂತೂ ಬರ್ದಿರ್ತೀರಾ. ಓಕೆನಾ? ಈಗ ನೋಡ್ತಾ ಹೋಗೋಣ. ಸರ್ ಎಕ್ಸ್ಪ್ಲೇನ್ ಮಾಡೋಣ ಮುಂದೆ. ಓಕೆ ನೋಡಿ, ಈಗ ಪ್ರಮುಖ ಕೋಟ್ಸ್ ಅಥವಾ ಉಲ್ಲೇಖಗಳು ಅಂತ ಕರಿಬಹುದು. ಏನೇನು ಕೋಟ್ಸ್ಗಳನ್ನ ಬರಿಬಹುದು? ಎಕ್ಸಾಂಪಲ್ ನಾವು ಕೊಟ್ಟಿದ್ದೀವಿ. ದ ಓಷನ್ ಈಸ್ ಎ ಸೆಂಟ್ರಲ್ ಡ್ರೈವರ್ ಆಫ್ ದಿ ಗ್ಲೋಬಲ್ ಎಕಾನಮಿ. UN ಸೆಕ್ರೆಟರಿಯೇಟ್ ಜನರಲ್ ಇದನ್ನ ಒಂದು ಕೊಟ್ಟಿದೆ, ಸಂಯುಕ್ತ ರಾಷ್ಟ್ರ ಅಂತ ಕರಿತೀವಿ. ದ ಓಷನ್ ಈಸ್ ಎ ಸೆಂಟ್ರಲ್ ಡ್ರೈವರ್ ಆಫ್ ದಿ ಗ್ಲೋಬಲ್ ಎಕಾನಮಿ. ಗ್ಲೋಬಲ್ ಎಕಾನಮಿಗೆ ಒಂದು ಏನು ಚಾಲಕರಿದ್ದಂಗೆ, ಸೆಂಟ್ರಲ್ ಡ್ರೈವರ್, ಕೇಂದ್ರೀಯ ಡ್ರೈವರ್, ಚಾಲಕ ಯಾರಿದ್ದಂಗೆ ಅಂದ್ರೆ ಈ ನಮ್ಮ ಓಷನ್. ಓಕೆನಾ? ನೆಕ್ಸ್ಟ್ ಬ್ಲೂ ಎಕಾನಮಿ ಇಸ್ ದ ನ್ಯೂ ಫ್ರಾಂಟಿಯರ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಫಾರ್ ಇಂಡಿಯಾ. ನರೇಂದ್ರ ಮೋದಿ ಅವರು ಹೇಳಿದ್ರು, ಅಥವಾ PM ಇಂಡಿಯಾ, ಇದು ಪ್ರಧಾನಮಂತ್ರಿಗಳು ಅಂತ ಬರೀರಿ, ಭಾರತ ಸರ್ಕಾರ ಅಂತ ಬೇಕಾದ್ರೂ ಬರೀಬಹುದು. ನೆಕ್ಸ್ಟ್ ಸಮುದ್ರವು ನಮ್ಮ ನೀಲಿ ಚಿನ್ನ, ಅದನ್ನು ನಾವು ಸುಸ್ಥಿರವಾಗಿ ಬಳಸೋಣ, ಗೊತ್ತಾಗ್ತದೆ. ಗೌಂಡರ್ ಪೋಲಿ ಬ್ಲೂ ಎಕಾನಮಿ ಸಂಸ್ಥಾಪಕ ಹೇಳಿರೋದು. ಈ ತರದ ಬರ್ದಾಗ ಏನಾಗುತ್ತೆ, ತುಂಬಾ ನಿಮ್ಗೆ ಒಂದು ವ್ಯಾಲ್ಯೂ ಅಡಿಷನ್ ಆಗುತ್ತೆ ನಿಮ್ಮ ಒಂದು ಎಸ್ಸೆ, ಗೊತ್ತಾಗ್ತಿದ್ಯಾ? ಇದು ನಾವು PDF ಶೇರ್ ಮಾಡ್ತೀವಿ, ಡೋಂಟ್ ವರಿ, ನೀವು ಕೇಳಿಸ್ಕೊಳ್ಳಿ ಅಷ್ಟೇ. ಓಕೆನಾ? ಇಂಡಿಯಾ ವಿತ್ 7500 ಕಿಲೋಮೀಟರ್ ಕೋಸ್ಟಲ್ ಹ್ಯಾಸ್ ಇಮ್ಮೆನ್ಸ್ ಪೊಟೆನ್ಷಿಯಲ್ ಫಾರ್ ಬ್ಲೂ ಎಕಾನಮಿ ಗ್ರೋತ್. ನೀತಿ ಆಯೋಗ ಹೇಳ್ತಾ ಇದೆ. ಈ ತರದ ಈ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕೆಲವು ಏನು ಕೋರ್ಸ್ ಕೊಟ್ಟಿರ್ತಲ್ಲ ಅಂತ ಬರ್ದಾಗ ಏನಾಗುತ್ತೆ, ನಿಮ್ಮ ಏನು ವ್ಯಾಲ್ಯೂಡೇಷನ್ ಅಂತ ಕರೀತಾರೆ. ಅದಕ್ಕೆ ಮೌಲ್ಯ ಹೆಚ್ಚಾಗುತ್ತೆ. ನಿಮ್ಮ ಪ್ರಬಂಧ ಬೇರೆಯವರಿಗಿನ ಹೆಚ್ಚು ಮೌಲ್ಯವನ್ನು ಹೊಂದಿರುತ್ತೆ, ಗೊತ್ತಾಗ್ತದೆ. ಈ ರೀತಿಯ ಕೆಲವು ಇದಲ್ದಲ್ಲೇ ನೀವು ಬೇಕಾದ್ರೆ ಬರೀಬಹುದು. ಕೋರ್ಸ್ ಇದೇ ಬರೀಬೇಕು ಅಂತೇನಿಲ್ಲ, ಬಟ್ ನಾವ್ ಹೇಳೋದು ವಿ ಪ್ರಿಫರ್ ದಿಸ್ ಒನ್ ಅಂಡ್ ದಿಸ್ ಒನ್, ಗೊತ್ತಾಗ್ತಿದ್ಯಾ? ಇದನ್ನ ಬರೀ. ಅಥವಾ ಇದೊಂದು ಫಸ್ಟ್ ಒನ್, ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಇದೆ, ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಓಕೆ. ನೆಕ್ಸ್ಟ್ ನೀಲಿ ಆರ್ಥಿಕತೆ ಅಂದ್ರೆ ಏನು, ಬೇಕಾದ್ರೆ ಒಂದು ಡೆಫಿನೇಷನ್ ಬರೀಬಹುದು, ಗೊತ್ತಾಗ್ತಿದೆ. ನೀಲಿ ಆರ್ಥಿಕತೆ ಅಂದ್ರೆ ಏನು, ಇಂಟ್ರಡಕ್ಷನ್ ಅಲ್ಲಿ ಬೇಕಾದ್ರೆ ಅದರಿಂದಲೂ ಸ್ಟಾರ್ಟ್ ಮಾಡ್ಬೋದು, ಅಥವಾ ಫ್ಯಾಕ್ಟ್ಸ್ ಕೊಟ್ಟು ಸ್ಟಾರ್ಟ್ ಮಾಡ್ಬೋದು, ಅಥವಾ ಒಂದು ಏನು ರಿಪೋರ್ಟ್ನ ಕೊಟ್ಟು ಸ್ಟಾರ್ಟ್ ಮಾಡ್ಬೋದು, ಗೊತ್ತಾಗ್ತಿದ್ಯಾ? ನೋಡಿ, ನೀಲಿ ಆರ್ಥಿಕತೆಯು ಸಮುದ್ರ, ನದಿ, ಜಲಮೂಲಗಳ ಸಂಪನ್ಮೂಲಗಳನ್ನು ಸುಸ್ಥಿರವಾಗಿ ಬಳಸಿ ಆರ್ಥಿಕ ಅಭಿವೃದ್ಧಿ ಸಾಧಿಸುವ ಪರಿಕಲ್ಪನೆ. ಸಿಂಪಲ್ ಡೆಫಿನೇಷನ್. ಇದು ನಿಮ್ ಡೆಫಿನೇಷನ್ ಬರಲಿಲ್ವಾ, ನಿಮ್ಮದೇ ಆದ ಭಾಷೆಯಲ್ಲಿ ಬರೆಯಿರಿ, ಗೊತ್ತಾಗ್ತಿದ್ಯಾ? ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಂದ್ರೆ ನಿಮ್ಗೆ ಸರಳವಾದ ಭಾಷೆ, ನಿಮ್ಗೆ ಏನು ಅರ್ಥ ಆಗಿರುತ್ತೆ, ಬ್ಲೂ ಎಕಾನಮಿ ಅಂದ್ರೆ ಏನು ಅರ್ಥ ಆಗಿರುತ್ತೆ, ಅದೇ ಸೆಂಟೆನ್ಸ್ಗಳಲ್ಲಿ ಬರೀರಿ, ಗೊತ್ತಾಗ್ತಿದ್ಯಾ? ಏನು ನೀಲಿ ಆರ್ಥಿಕತೆ ಎಂದರೆ ಏನಂತ ಅಂದ್ಬಿಟ್ಟು ನಿಮ್ದೇ ಆದ ಭಾಷೆನಲ್ಲಿ ಬರೀರಿ. ಬಟ್ ಈ ಪದಗಳು ಇರಬೇಕು. ಅಂದ್ರೆ ಏನಂತಂದ್ರೆ
ಸಮುದ್ರದ ನಲ್ಲಿ ಅಥವಾ ಜಲ ಸಂಪನ್ಮೂಲಗಳನ್ನ ಉಪಯೋಗಿಸ್ಕೊಂಡು ಸುಸ್ಥಿರವಾಗಿ ಬಳಸಿ ಅದನ್ನ ಆರ್ಥಿಕವಾಗಿ ಅಭಿವೃದ್ಧಿಗೊಳ್ಳೋದು. ಗೊತ್ತಾಗ್ತಿದೆಯಾ? ಅದನ್ನ ಸಾಧಿಸುವ ಒಂದು ಪರಿಕಲ್ಪನೆ. ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತು ಅನ್ಕೊಂತಿದ್ದೀನಿ. ಅರ್ಥ ಆಗಿಲ್ವಾ? ಕ್ಲಿಯರಾ? ನೆಕ್ಸ್ಟ್, ಇದು ಮೀನುಗಾರಿಕೆ, ಜಲಚರ ಸಾಕಣೆ, ಸಮುದ್ರ ಸಾರಿಗೆ, ನೀಲಿ ಇಂಧನ, ಪ್ರವಾಸೋದ್ಯಮ. ಅಂದ್ರೆ ಏನೇನ ಮಾಡಬಹುದು ನಾವು, ಏನೋ ನೀಲಿ ಬ್ಲೂ ಎಕಾನಮಿನಲ್ಲಿ ಏನೇನು ಮಾಡ್ಬೋದು ಅಂದ್ರೆ, ಒಂದು ಮೀನುಗಾರಿಕೆ ಮಾಡ್ಬೋದು, ಜಲಚರ ಸಾಕಣೆ. ನೀಲಿ ಬರೀ ಜಲಚರ ಸಾಕಣೆ ಮೀನುಗಾರಿಕೆ ಒಂದೇ ಅಲ್ಲ. ಗೊತ್ತಾಗ್ತಿದ್ಯಾ? ವೆರೈಟಿ ಆಫ್ ಬರುತ್ತೆ. ಯಾವುದೋ ಇವು ಬರ್ಬೋದು, ಸಿಗಡಿ ಬರ್ಬೋದು. ಗೊತ್ತಾಗ್ತಿದ್ಯಾ? ಅಥವಾ ಮುತ್ತು ಹವಳಗಳನ್ನ ಬೆಳೆಯೋದಾಗಿರ್ಬೋದು. ಗೊತ್ತಾಗ್ತಿದ್ಯಾ? ಅದೆಲ್ಲವನ್ನೂ ಸಹ ಏನು ಜಲಚರ ಸಾಕಣೆ ಅಂತ ಕರೀತಾರೆ. ನೆಕ್ಸ್ಟ್ ಸಮುದ್ರ ಸಾರಿಗೆ. ಗೊತ್ತಾಗ್ತಿದ್ಯಾ? ಏನಾಗುತ್ತೆ, ಎಕ್ಸ್ಪೋರ್ಟ್ ಮಾಡ್ಬೋದು. ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಳಕ್ಕೆ ನಾವು ಏನ್ ಮಾಡ್ಬೋದು, ಸಮುದ್ರನ ಯೂಸ್ ಮಾಡ್ಬೋದು. ಮತ್ತೆ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಗಳಿಗೆ ಆಗಿರ್ಬೋದು, ಅಥವಾ ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಏನಾದರೂ ವಸ್ತುಗಳನ್ನ ಸಾಗಣೆ ಮಾಡ್ಕೊಳಕ್ಕೆ ಇದನ್ನ ನಾವ್ ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಈಗ ಪ್ರೆಸೆಂಟ್ ಇತ್ತೀಚೆಗೆ ಜನಗಳನ್ನ ಸಾಕ್ಸಕ್ಕೆ ಯೂಸ್ ಮಾಡ್ತಾ ಇಲ್ಲ, ಬರೀ ಏನೋ ವಸ್ತುಗಳನ್ನ ಸಾಕ್ಸಕ್ ಮಾತ್ರ ಯೂಸ್ ಮಾಡ್ತಾ ಇದೀವಿ. ಬಟ್ ಅದು ಅತಿ ಚೀಪ್, ಒಂದು ಕಡಿಮೆ ಪ್ರಮಾಣ ಅಮೌಂಟ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಏನು ಸಮುದ್ರ ಸಾರಿಗೆನ ಮಾಡ್ಬೋದು. ನೆಕ್ಸ್ಟ್ ನೀಲಿ ಇಂಧನ ಅಂತಂದ್ರೆ ಏನು? ನೀಲಿ ಇಂಧನ ಅಂದ್ರೆ ಹಸಿರು ಇಂಧನ ಕೇಳಿದ್ರೆ ಏನು? ವಾಟ್ ಇಸ್ ನೀಲಿ ಇಂಧನ? ಬ್ಲೂ ಫ್ಯೂಯಲ್ ಅಂದ್ರೆ ಏನ್ರಿ ಬ್ಲೂ ಫ್ಯೂಯಲ್ ಅಂದ್ರೆ? ನೀಲಿ ಇಂಧನ ಅಂದ್ರೆ ಎಥನಾಲ್, ಅದು ಗ್ರೀನ್ ಫ್ಯೂಯಲ್ಸ್ ಬರುತ್ತೆ. ಗ್ರೀನ್ ಫ್ಯೂಯಲ್ ಅದು. ವೆರಿ ಗುಡ್. ಯಾರು ಹೇಳಿದ್ರು? ಟ್ರೈಡಲ್ ಎನರ್ಜಿ ಅಂತ ಯಾರು ಹೇಳಿದ್ರು? ಟ್ರೈಡಲ್ ಎನರ್ಜಿ ಅನ್ನೋದು ಬ್ಲೂ ಇಂಧನ ಅಂತ ಕರಿತೀವಿ. ಅಂದ್ರೆ ಸಮುದ್ರದ ಮುಖಾಂತರ ಉಪರಿಳಿತಗಳನ್ನ ಯೂಸ್ ಮಾಡ್ಕೊಂಡು ನಾವೇನು ಎಲೆಕ್ಟ್ರಿಸಿಟಿನ ತಯಾರಿಸೋದಾಗಿರ್ಬೋದು, ಅದನ್ನ ಏನಂತ ಬ್ಲೂ. ನೋಡಿ, ನೀವು ಕನ್ಫ್ಯೂಸ್ ಮಾಡ್ಕೊಂತೀರ. ಅದಕ್ಕೆ ಹೇಳ್ತಿರೋದು ಪದಗಳ ಅರ್ಥಗಳು ಗೊತ್ತಿರಬೇಕು. ಎಕನಾಮಿಕ್ಸ್ ಮತ್ತೆ ಎನ್ವೈರನ್ಮೆಂಟಲ್ ಈ ತರ ಪದಗಳ ಬಗ್ಗೆ ಹೊಸ ಪದಗಳು. ಆರೆಂಜ್ ಎಕನಾಮಿ ಅಂತ ಇತ್ತೀಚೆಗೆ ಬಂತು. ಏನು? ವಾಟ್ ಇಸ್ ಆರೆಂಜ್ ಎಕನಾಮಿ? ನೋ, ಇಟ್ಸ್ ನಾಟ್ ಎ ಸ್ಟಾರ್ಟ್ಅಪ್. ಆರೆಂಜ್ ಎಕನಾಮಿ, ಕರೆಕ್ಟ್. ಸೃಜನಶೀಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಅಥವಾ ಈಗಿನ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಎಕನಾಮಿನ ಡೆವಲಪ್ ಮಾಡಿದಿರ್ಬೋದು. ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು. ಗೊತ್ತಾಗ್ತಿದ್ಯಾ? ಏನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಏನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ದುಡ್ಡು ಮಾಡೋದು. ಅರ್ಥ ಆಗ್ತಿದ್ಯಾ? ಇಟ್ಸ್ ಸಿಂಪಲ್. ನಮ್ ಜನರಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ, ಬಟ್ ಅದು ಇಟ್ಸ್ ಎ ಬ್ರಾಡ್ ವ್ಯೂ ಬರುತ್ತೆ. ಅದನ್ನ ತಿಳ್ಕೋಬೇಕು. ಆರೆಂಜ್ ಎಕನಾಮಿ ಅಂದ್ರೇನು, ಬ್ಲೂ ಎಕನಾಮಿ ಅಂದ್ರೇನು, ಗ್ರೀನ್ ಎಕನಾಮಿ ಅಂದ್ರೇನು, ಗೊತ್ತಾಗ್ತದೆ. ವೈಟ್ ಎಕನಾಮಿ, ಇವೆಲ್ಲ ತುಂಬಾ ಇರುತ್ತೆ. ಅರ್ಥ ಆಗ್ತಿದ್ಯಾ? ಮತ್ತೆ ಮೊನ್ನೆ ಕಾಕ್ರೋಚ್ ಪಾರ್ಟಿ ಉಟ್ಕೊಂಡಿದ್ದೆ ಅದಕ್ಕೆ. ಇವಾಗ ಸೋಷಿಯಲ್ ಮೀಡಿಯಾನ ಹಾಳು ಮಾಡ್ಕೊಂತ, ಸೋಷಿಯಲ್ ಮೀಡಿಯಾದಿಂದ ಹಾಳು ಆಗ್ತಾ ಇದಾರೆ ಅಂತಂದು ಹೇಳಿದ್ರು ಯುವಕರು. ಯಾರು ಹೇಳಿದ್ರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ಹಂಗಾಗಿನೇ ಕಾಕ್ರೋಚ್ ಪಾರ್ಟಿ ಉಟ್ಕೊಂತು. ಅಂದ್ರೆ ಸೋಷಿಯಲ್ ಮೀಡಿಯಾ ಎಲ್ರಿಗೂ ಪಾಸಿಟಿವ್ ಆಗಿ ಯೂಸ್ ಆಗ್ತಾ ಇದೆ. ಎಲ್ರಿಗೂ ಯಾವ ತರ ಯೂಸ್ ಆಗ್ತಾ ಇದೆ? ಪಾಸಿಟಿವ್ ಆಗಿ ಯೂಸ್ ಆಗ್ತಾ ಇದೆ. ಅಂದ್ರೆ ಅದಕ್ಕೋಸ್ಕರನೇ ಆರೆಂಜ್ ಎಕಾನಮಿ ಎಂಬ ಒಂದು ಹೊಸ ವಿಷಯವನ್ನ ಪರಿಚಯಿಸ್ತಾ ಇದೆ. ಬಜೆಟ್ ಅಲ್ಲಿ ಸತಿ ನಿರ್ಮಲಾ ಸೀತಾರಾಮನ್ ಅನೌನ್ಸ್ ಮಾಡಿದ್ರು. ಗೊತ್ತಾಗ್ತಿದ್ಯಾ? ಅದನ್ನ ಸ್ಕೂಲ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಲೂ ಡಿಸ್ಕಷನ್ ನಡೀತಿದೆ. ನೋಡೋಣ. ಅಂತದ್ ಸೋಷಿಯಲ್ ಮೀಡಿಯಾವನ್ನ ಬೈದ್ ಬಿಟ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಹಂಗಾಗಿನೇ ಕಾಕ್ರೋಚ್ ಪಾರ್ಟಿ ಉಟ್ಕೊಂಡಿದ್ದು. ಓಕೆ, ಬರೋಣ. ಮತ್ತೆ ಪ್ರವಾಸೋದ್ಯಮ. ಗೊತ್ತಾಗ್ತಿದೆ, ಮೇಜರ್. ಯಾಕಂದ್ರೆ ತುಂಬಾ ಈಗ ನಾವೆಲ್ಲ ಏನ್ ಮಾಡ್ತೀವಿ, ಬೀಚ್ ಹೋಗೋಣ ನಡ್ರಪ್ಪ, ಗೋವಾ ಬೀಚ್ ಹೋಗೋಣ ಅಂತೆಲ್ಲ ಹೋಗ್ತಿರಲ್ಲ. ಏನಾಗುತ್ತೆ, ಗೋವಾ ಬೀಚ್ ಹೋದ್ರೆ ಅಲ್ಲಿನ ಎಕನಾಮಿ ಡೆವಲಪ್ ಆಗುತ್ತೆ. ಅಲ್ಲಿ ಹೋಗ್ತೀರಾ, ಏನ್ ಮಾಡ್ತೀರಲ್ಲ, ಏನ್ ಮಾಡ್ತೀರಾ ಹುಡುಗರು? ಏನ್ ಮಾಡ್ತೀರಲ್ಲ, ಅಲ್ಲ ಸ್ಕೂಬಾ ಡೈವಿಂಗ್ ಮಾಡ್ತೀರ ಅಂತ ಹೇಳ್ರು. ಸ್ಕೂಬಾ ಡೈವಿಂಗ್, ರಿವರ್ ರಾಫ್ಟಿಂಗ್ ಮಾಡ್ತೀವಿ ಅಂತ ಹೇಳ್ರಿ. ಆಮೇಲೆ ಏನೇನು ಹೇಳಿರ? ಅರ್ಥ ಆಯ್ತಾ? ಓಕೆ, ಅಂದ್ರೆ ಪ್ರವಾಸೋದ್ಯಮ ಹೆಲ್ಪ್ ಆಗುತ್ತೆ. ಅಲ್ಲಿ ಹೋದಾಗ ಏನಾಗುತ್ತೆ, ಅಲ್ಲಿನ ಸಾರಿಗೆ ಹೆಲ್ಪ್ ಇದಾಗಿರ್ಬೋದು, ಅಲ್ಲಿನ ಕರಕುಶಲ ವಸ್ತುಗಳನ್ನ ಮಾಡೋದಿರ್ಬೋದು, ಅಲ್ಲಿನ ಏನೋ ಟ್ರಾವೆಲ್ ಮಾಡೋದ್ರಿಂದ ಅಲ್ಲಿನ ಹೋಟೆಲ್ಗಳು ಎಕನಾಮಿ ಡೆವಲಪ್ ಆಗುತ್ತೆ. ಇದೆಲ್ಲ ಏನಾಗುತ್ತೆ ಈ ಪ್ರವಾಸೋದ್ಯಮದಲ್ಲಿ ಬರುತ್ತೆ. ಅಂಡರ್ ವಾಟರ್ ವೇಸ್ ಅನ್ನ ಮಾಡ್ತಾ ಇದ್ದಾರೆ. ಓಕೆನಾ? ನೆಕ್ಸ್ಟ್ ಖನಿಜ ಉತ್ಖನನ. ಸರ್ ಹೇಳಿದ್ರು ಅವಾಗಲೇನೆ. ಗೊತ್ತಾಗುತ್ತೆ, ಎಕ್ಸ್ಪ್ಲೋರೇಷನ್ ಮಾಡ್ತಾರೆ. ಬರೀ ನಾಟ್ ಓನ್ಲಿ ಫಾರ್ ಈ ಮೀನುಗಾರಿಕೆ ಒಂದಕ್ಕೆ ಅಲ್ಲ, ನಾವು ಏನ್ ಮಾಡೋದು, ಖನಿಜಗಳ ಉತ್ಪನ್ನ, ಭೂಮಿಯ ಆಳದಲ್ಲಿ ಏನು ನಾವೇನ್ ಮಾಡಿದ್ವಿ, ಸಮುದ್ರದ ಆಳದಲ್ಲಿ ಖನಿಜಗಳನ್ನ ಉತ್ಪತ್ತಿ ಮಾಡೋದು. ನೆಕ್ಸ್ಟ್ ಜೈವಿಕ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಇದೆಲ್ಲಾನು ಸಹ ಇದು ಒಳಗೊಂಡಿದೆ ಬ್ಲೂ ಎಕನಾಮಿ. ನೋಡಿ, ಕಾಂಟೆಕ್ಸ್ಟ್ ಕೊಡಿ. ನಾವು ಎಷ್ಟು 1, 2, 3, 4, 5, 6 ಇಷ್ಟು ಕಾಂಟೆಕ್ಸ್ಟ್ಗಳನ್ನ ಹೊಂದಿದೆ ಬ್ಲೂ ಎಕನಾಮಿ. ಅರ್ಥ ಆಗ್ತಿದ್ಯಾ? ಈ ಅಂಶಗಳಂತೂ ಮೆನ್ಷನ್ ಆಗಿರಲೇಬೇಕು ನಿಮ್ಮಲ್ಲಿ, ನಿಮ್ಮ ಎಸ್ಸೆ ರೈಟಿಂಗ್ ಅಲ್ಲಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ವಿಶ್ವ ಸಮುದ್ರ ಆರ್ಥಿಕತೆ ವಾರ್ಷಿಕ 1 ಅಂದ್ರೆ ಜಾಗತಿಕ ಒಂದು ಏನ ಇದಿದೆ ಸಮುದ್ರ ಇದರಿಂದ 1.5 ಟ್ರಿಲಿಯನ್ಗಿಂತ ಹೆಚ್ಚು ಮೌಲ್ಯ ಹೊಂದಿದೆ. 2030 ವೇಳೆಗೆ ಇದನ್ನ 3 ಟ್ರಿಲಿಯನ್ಗೆ ತಲುಪಿಸಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. $3 ಟ್ರಿಲಿಯನ್ ತಲುಪಿಸ್ಬೇಕು ಅನ್ಕೊಂಡಿದ್ದಾರೆ. ಏನ್ ಟ್ರಿಲಿಯನ್ ಅಂದ್ರೆ ಏನು? ಟ್ರಿಲಿಯನ್ ಅಂದ್ರೆ ಏನು? ಹೋಗ್ಲಿ, ಮಿಲಿಯನ್ ಅಂದ್ರೆ ಏನು? ಇವಾಗ 1 ಮುಂದೆ 3 0 ಹಾಕಿದ್ರೆ ಅಂದ್ರೆ ನಮ್ದು ಭಾರತೀಯ ಸಂಖ್ಯಾ ಪದ್ಧತಿ ಬೇರೆ, ವಿದೇಶಿ ಸಂಖ್ಯಾ ಪದ್ಧತಿ ಬೇರೆ. 1 ಮುಂದೆ 3 0 ಹಾಕಿದ್ರೆ ಕೆ, ಅದು ಕಿಲೋ. ಅದ್ರ ಮುಂದೆ ಮತ್ತೆ 3 0 ಹಾಕಿದ್ರೆ ಮಿಲಿಯನ್. ಅದ್ರ ಮುಂದೆ ಮತ್ತೆ 3 0 ಹಾಕಿದ್ರೆ ಬಿಲಿಯನ್. ಅದ್ರ ಮುಂದೆ ಮತ್ತೆ 3 0 ಹಾಕಿದ್ರೆ ಟ್ರಿಲಿಯನ್. ಮತ್ತೆ 3 0 ಹಾಕಿದ್ರೆ ನನಗೂ ಗೊತ್ತಿಲ್ಲ. ನನಗೂ ಟ್ರಿಲಿಯನ್ ವರ್ಗೂ ಮಾತ್ರ ಗೊತ್ತಿರೋದು. ಟ್ರಿಲಿಯನ್ ಅಂದ್ರೆ 1 ಲಕ್ಷ ಕೋಟಿ. ಟ್ರಿಲಿಯನ್ ಅಂದ್ರೆ ಎಷ್ಟು? 1 ಲಕ್ಷ ಕೋಟಿ. ಸಿಂಪಲ್ ಆಗಿ ಅರ್ಥ ಮಾಡ್ತಾರೆ. 3 ಲಕ್ಷ ಕೋಟಿ ಡಾಲರ್.
ಆರ್ಥಿಕತೆಯನ್ನ ರೀಚ್ ಆಗ್ಬೇಕು ಅನ್ಕೊಂಡಿದ್ದಾರೆ ಬೈ ದ 2030 2030 ವೇಳೆಗೆ. ಅಂದ್ರೆ 3 ಲಕ್ಷ ಕೋಟಿಯನ್ನ ಇಂಟು 90 ಮಾಡಿ ಅದು ಎಲ್ಲಿ ಕನ್ವರ್ಟ್ ಆಗುತ್ತೆ ಅಂದ್ರೆ ರುಪೀಸ್ ಕನ್ವರ್ಟ್ ಆಗುತ್ತೆ, ಅಲ್ಲಿಗೆ ರೀಚ್ ಆಗ್ಬೇಕು ಅನ್ಕೊಂಡಿದ್ದಾರೆ. ಓಕೆ, ಈ ತರ ಫ್ಯಾಕ್ಟ್ಸ್ಗಳನ್ನ ಬರೆದ್ಬಿಟ್ಟು ನೀವು ತುಂಬಾ ಡೆಪ್ತ್ ಆಗಿ ಹೋಗ್ತಾ ಇದೀವಿ, ಅದಕ್ಕೆ ನಾವು ನಿಮ್ಗೊಂದು ಕ್ಲಾರಿಟಿ ಕೊಡ್ಬೇಕು, ಐಡಿಯಾ ಕೊಡಬೇಕು ಅಂತ. ನೆಕ್ಸ್ಟ್ ಅರ್ಥ ಮತ್ತು ವ್ಯಾಖ್ಯಾನ ಬೇಕಾದ್ರೆ ನೀವು ಬರೀಬಹುದು. ಮೀನಿಂಗ್ ಅಂದ್ರೆ ಡೆಫಿನೇಷನ್, ಅದರಲ್ಲಿ 3-4 ಡೆಫಿನೇಷನ್ ಕೊಟ್ಟಿದ್ದೀನಿ. 3 ಡೆಫಿನೇಷನ್. ನೀಲಿ ಆರ್ಥಿಕತೆ ಅಂದರೆ ಸಾಗರ ಪರಿಸರ ವ್ಯವಸ್ಥೆ ಆರೋಗ್ಯನ ಕಾಪಾಡುತ್ತಾ ಆರ್ಥಿಕ ಬೆಳವಣಿಗೆ ಮತ್ತು ಉತ್ತಮ ಜೀವನೋಪಾಯ ಮತ್ತು ಉದ್ಯೋಗ ಸೃಷ್ಟಿಯು ಜಲ ಸಂಪನ್ಮೂಲ ಸಮರ್ಥನ ನಿರ್ವಹಣೆ ಬಳಕೆ. ದಿಸ್ ದ ಡೆಫಿನೇಷನ್ಸ್ 1, 2, 3. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಓಕೆನಾ? ವಿ ಗಿವ್ ದ PDF, ನೀವು ಅದನ್ನ ನೋಡ್ಕೊಂಡು ಬೇಕಾದ್ರೆ ಬರ್ಕೊಳ್ಳಿ. ಓಕೆನಾ? ಪಕ್ಕ ಹೇಳ್ತೀನಿ ಕೇಳಿ, ಕ್ವಶನ್ಸ್ ಬರೋ ಎಲ್ಲ ಚಾನ್ಸಸ್ಗಳು ಇದೆ, ಅದಕ್ಕೋಸ್ಕರನೇ ಕೊಟ್ಟಿರೋದು. ಅದನ್ನ ನಿಮಗೆ ಮುಂದಿನ ಪರೀಕ್ಷೆಗಳಿಗೆ ಹೆಲ್ಪ್ ಆಗಲಿ ಅಂತ ಈಗಲಿಂದಲೇ ಗೊತ್ತಾಗ್ತದೆ. ಅಟ್ಲೀಸ್ಟ್ ಒಂದು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರಲಿ ಅಂತ, ಗೊತ್ತಾಗ್ತಿದ್ಯಾ ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲಿ ಅಂತ. ನೆಕ್ಸ್ಟ್ ನೀಲಿ ಆರ್ಥಿಕ ಘಟಕಗಳು ಅಂತ ಕಾಂಪೋನೆಂಟ್ಸ್ ಆಫ್ ಏನು ಬ್ಲೂ ಎಕಾನಮಿ ಅಂತ ಬರುತ್ತೆ. ಇವು ಒಂದು ಬ್ಲೂ ಎಕಾನಮಿ ಆಗಬೇಕು ಅಂದ್ರೆ ಇವೆಲ್ಲವೂ ನಾವೇನು ಮಾಡಬೇಕು, ಡೆವಲಪ್ ಮಾಡಬೇಕು. ಈ ಕಾಂಪೋನೆಂಟ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು, ವರ್ಕ್ ಮಾಡಬೇಕು, ಈ ಕಾಂಪೋನೆಂಟ್ಸ್ಗಳು ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಒಂದು ಇದು. ಈಗ ಏನು ಕಾಂಪೋನೆಂಟ್ಸ್ ಇದೆ ಅಂದ್ರೆ ನೀಲಿ ಇವನ್ನೆಲ್ಲ ಬರೀಬೇಕು. ಯಾಕೆಂದ್ರೆ ಈ ಏನು ನೀಲಿ ಆರ್ಥಿಕತೆಯಲ್ಲಿ ಈ ಕಾಂಪೋನೆಂಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕಾನ್ಸೆಪ್ಟ್, ಗೊತ್ತಾಗ್ತಿದೆಯಾ? ಅದ್ರಲ್ಲಿ ಬರೋದು ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ, ಗೊತ್ತಾಗ್ತಿದೆಯಾ? ಫಿಶರೀಸ್ ಅಂಡ್ ಅಕ್ವಾಕಲ್ಚರ್ ಅಂತ ಕರೀತಾರೆ, ಗೊತ್ತಾಗ್ತಿದೆಯಾ? ಇದರಲ್ಲಿ GDP ಪ್ರಮುಖವಾದ ಕೊಡುಗೆನ ಕೊಡ್ತಾ ಇದೆ, ಗೊತ್ತಾಗ್ತಿದೆಯಾ? ಅಂದ್ರೆ ಭಾರತದ ಬ್ಲೂ ಎಕಾನಮಿನ ನೋಡ್ತಾ ಬಂದಾಗ ಬ್ಲೂ ಎಕಾನಮಿಲಿ ಸರಿಸುಮಾರು 6 ಕಾಂಪೋನೆಂಟ್ಸ್ ಇದೆ. ಆ 6 ಕಾಂಪೋನೆಂಟ್ಸ್ ಗಳಲ್ಲಿ ಒಂದು ಯಾವ್ದಂದ್ರೆ ಮೀನುಗಾರಿಕೆ ಮತ್ತು ಜಲಚರ ಸಾಕಾಣಿಕೆ. ಇವಾಗ ನೀಲಿ ಎಕಾನಮಿಯಿಂದ ಅಂದ್ರೆ ಬ್ಲೂ ಎಕಾನಮಿಯಿಂದ ಒಂದು 100 ರೂಪಾಯಿ ಆದಾಯ ಬರ್ತಾ ಇದೆ ಅಂತ ತಿಳ್ಕೊಡ್ರಿ. ಅದರಲ್ಲಿ ಅತಿ ಹೆಚ್ಚು ಆದಾಯವನ್ನು ಕೊಡುವ ಕಾಂಪೋನೆಂಟ್ ಯಾವ್ದಂದ್ರೆ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ. ನೆಕ್ಸ್ಟ್ ಇನ್ನು ಅದನ್ನು ಬಿಟ್ರೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಸಮುದ್ರ ಖನಿಜ ಮತ್ತು ಇಂಧನ. ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ, ಸಮುದ್ರದ ಆಳದಿಂದ ಖನಿಜ ಸಂಪನ್ಮೂಲಗಳನ್ನ ಎತ್ಕೋಬಹುದು. ಒಂದ್ಸರ್ತಿ ಹಿಂಗೆ ಕ್ಲಾಸ್ ಮಾಡುವಾಗ ಒಂದು ಹುಡುಗ, ಸರ್ ಚಂದ್ರಯಾನ ಇವನ್ನೆಲ್ಲ ಮಾಡಿ ಏನ್ ಯೂಸು ಗುರು? ಚಂದ್ರಯಾನ್ಗೆ ಮಿಷನ್ ಅನ್ನ ಕಳಿಸ್ತಾ ಇದಾರೆ ಅಂದ್ರೆ ಸುಮ್ಮನೆ ಕಳಿಸ್ತಾ ಇಲ್ಲ. ಆ ಚಂದ್ರನ ಸರ್ಫೇಸ್ ಮೇಲೆ ಯಾವ್ದಾದ್ರು ಖನಿಜ ಸಂಪನ್ಮೂಲಗಳಿದಾವ, ಮುಂದೊಂದು ದಿನ ನಮ್ಮ ಭೂಮಿಯ ಮೇಲೆ ಖನಿಜ ಸಂಪನ್ಮೂಲಗಳು ಖಾಲಿ ಆದ್ರೆ ಅಲ್ಲಿಂದ ಎತ್ಕೊಂಡು ಬರ್ಬೋದು. ಇನ್ನು ಅಲ್ಲೇನಾದ್ರೂ ಬದುಕೋಕೆ ಸರಿಯಾದ ವಾತಾವರಣ ಇದ್ರೆ ನಾವೇ ಅಲ್ಲಿಗೆ ಹೋಗ್ಬೋದು. ಚಂದ್ರಯಾನ ಮಿಷನ್ಗಳನ್ನು ಮಾಡ್ತಾ ಇದಾರೆ ಅಂದ್ರೆ ಸುಮ್ಮನೆ ಮಾಡ್ತಾ ಇಲ್ಲ. ಸೊ ಹಂಗೆ ಸಮುದ್ರದ ಆಳದಲ್ಲಿ ಕೂಡ ನಮ್ಗೆ ಏನ್ ಸಿಗ್ತಾವ ಅಂದ್ರೆ ಖನಿಜ ಸಂಪನ್ಮೂಲಗಳು ಸಿಗ್ತವೆ. ಆ ಖನಿಜ ಸಂಪನ್ಮೂಲಗಳನ್ನ ಎತ್ಕೋಬಹುದು. ಅದೇ ರೀತಿಯಾಗಿ ಇಂಧನ ಆಲ್ರೆಡಿ ಹೇಳ್ಬಿಟ್ಟೆ, ಕ್ರೂಡ್ ಆಯಿಲ್ಸ್ ಅಂತ ಕರೀತಾರೆ, ಕ್ರೂಡ್ ಆಯಿಲ್ ಉತ್ಪತ್ತಿ ಮಾಡೋದು, ಅದನ್ನು ಕೂಡ ಎತ್ಕೋಬಹುದು. ಅದರಿಂದ ಕೂಡ ಅತಿ ಹೆಚ್ಚಿನ ಕೊಡುಗೆ ಇದೆ ಯಾವ್ದಕ್ಕೆ? ಬ್ಲೂ ಎಕಾನಮಿಗೆ ಅಥವಾ GDPಗೆ. ನೆಕ್ಸ್ಟ್ ನೋಡ್ರಿ, ಸಮುದ್ರ ಸಾರಿಗೆ ಮತ್ತು ಬಂದರು. ಇಷ್ಟೊತ್ತು ಹೇಳಿದ್ವಿ ನಾವು. ಇವಾಗ ಸಮುದ್ರ ಸಾರಿಗೆ ಮತ್ತು ಬಂದರು ಅದರಿಂದ ಕೂಡ ಏನ್ ಬರುತ್ತೆ ಅಂದ್ರೆ ಅಂದ್ರೆ ಇದು ಹಣ ರೆವಿನ್ಯೂ ಜನರೇಟ್ ಆಗುತ್ತೆ, ಇನ್ಕಮ್ ಜನರೇಟ್ ಆಗುತ್ತೆ. ಸೊ ಅಂದ್ರೆ ಇದು ಕೂಡ ಒಂದು ಪ್ರಮುಖ ಕಾಂಪೋನೆಂಟ್. ನೆಕ್ಸ್ಟ್ ನೋಡ್ರಿ, ಕರಾವಳಿ ಪ್ರವಾಸೋದ್ಯಮ. ಈಗ ಸರ್ ಆಲ್ರೆಡಿ ಎಕ್ಸಾಂಪಲ್ ಗೋವಾ ಅಂತಂದು. ನೆಕ್ಸ್ಟ್ ನೋಡ್ರಿ, ನವೀಕರಿಸಬಹುದಾದ ಶಕ್ತಿ. ಇದನ್ನ ಆಲ್ರೆಡಿ ಇನ್ಕ್ಲೂಡ್ ಮಾಡಿದ್ವಿ. ಆಫ್ಶೋರ್ ಏನು ವಿಂಡ್ ಎನರ್ಜಿ ಮತ್ತೆ ಟೈಡಲ್ ಎನರ್ಜಿ ಯೂಸ್ ಮಾಡಿಕೊಂಡು ನವೀಕರಿಸದ ಶಕ್ತಿಗಳನ್ನ ನಾವು ಉತ್ಪತ್ತಿ ಮಾಡಬಹುದು. ಆಫ್ಶೋರ್ ವಿಂಡ್ ಮತ್ತು ಟೈಡಲ್ ಇದನ್ನೆಲ್ಲ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬರೋದು ಸಾಕು. ಈ ಅಷ್ಟು ಪಾಯಿಂಟ್ಸ್ ಗಳನ್ನ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಒಂದೊಂದು ಲೈನ್ಗಳು ಬರೋದು, 1, 2, 3, 4, 5, 6 ಬರೆದ್ಬಿಟ್ಟು ಅದ್ರ ಮೇಲೆ ಏನೇನು ಹೇಳುತ್ತೆ ಅದ್ರ ಬಗ್ಗೆ ಒಂದು 2 ಲೈನ್ ಅಲ್ಲಿ ಬರೆದ್ರೆ ನಿಮ್ದು ಹೋಗುತ್ತೆ. ನೆಕ್ಸ್ಟ್ ಸಮುದ್ರ ಜೈವಿಕ ತಂತ್ರಜ್ಞಾನ, ಮೆರೈನ್ ಬಯೋಟೆಕ್ನಾಲಜಿ ಅಂತ. ಏನ್ ಬಯೋಟೆಕ್ನಾಲಜಿ ಅಂದ್ರೆ? ಜೈವಿಕ ತಂತ್ರಜ್ಞಾನ ಅಂದ್ರೆ ಏನು? ಏನ್ರಿ ಜೈವಿಕ ತಂತ್ರಜ್ಞಾನ ಅಂದ್ರೆ? ಪಾಠ ಮಾಡಿದರೆ ಹೇಳಕ್ ಬರ್ತೀರಲ್ರಿ ನೀವು. ಪಳವಳಿಕೆ ಇಂಧನ ಅದು. ಜೈವಿಕ ತಂತ್ರಜ್ಞಾನ ಅಂದ್ರೆ ಸಿಂಪಲ್ ಆಗಿಲ್ಲ. ಇವಾಗ ಜೀನ್ಗಳು, ವಂಶವಾಹಿ ಗುಣಗಳು ಇರ್ತವೆ, ಅವುಗಳನ್ನು ಏನ್ ಮಾಡ್ಕೊಳ್ಳೋದು? ಮಾಡಿಫೈ ಮಾಡ್ಕೊಳ್ಳೋದು. ಇವಾಗ ನನಗೆ ಒಂದು ತೆಂಗಿನ ಮರ ಇದೆ, ಬಹಳ ಎತ್ತರ ಇದೆ. ತೆಂಗಿನ ಮರ ಎತ್ತರ ಇದೆ ಆದ್ರೆ ಫಲ ಕೊಡ್ತಾ ಇಲ್ಲ ಸರಿಯಾಗಿ. ನಾನು ಅದನ್ನ ಜೆನೆಟಿಕಲಿ ಮಾಡಿಫೈ ಮಾಡಬೇಕು, ಅದ್ರದ್ದು ಹೈಟ್ ಅನ್ನ ಕಡಿಮೆ ಮಾಡಬೇಕು, ಫಲ ಜಾಸ್ತಿ ಕೊಡಬೇಕು, ಫಲವನ್ನ ಜಾಸ್ತಿ ಮಾಡಬೇಕು. ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಬಗ್ಗೆ ಕೇಳಿಲ್ವಾ? ಆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ನೆಲ್ಲ ಮಾಡೋಕೆ ಜೈವಿಕ ತಂತ್ರಜ್ಞಾನ. ಅದರಲ್ಲಿ ಬಯೋಟೆಕ್ನಾಲಜಿ ಇದು ಬ್ರಾಡ್ ಕಾನ್ಸೆಪ್ಟ್. ಅದರಲ್ಲಿ ಜೀನ್ ಕ್ಲೋನಿಂಗ್ ಬರುತ್ತೆ, ಗೊತ್ತಾಗ್ತಿದ್ಯಾ? ಹೈಬ್ರಿಡೇಷನ್ ಹೌದು. ಆಮೇಲೆ ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ ಬರುತ್ತೆ. ಆಮೇಲೆ ಮತ್ತೆ ತಳಿ ಅಲ್ವಾ?
ಇದು ಮಾಡೋದು ಬೇಬಿ ಅವೆಲ್ಲ ಹಾ, ಬರುತ್ತೆ. ಅದೆಲ್ಲ ಬರುತ್ತಲ್ಲ, ನೀವು ಗೊತ್ತಿರ್ಬೇಕು ಅದಕ್ಕೆ. ಓಕೆನಾ. ನೆಕ್ಸ್ಟ್ ಅದ್ರ ಬಗ್ಗೆ ನಿಮ್ಗೆ ಟೆಕ್ನಾಲಜಿ ಕ್ಲಾಸಲ್ಲಿ ಮಾಡ್ತಾರೆ, ನಿಮ್ಗೆ ತಿಳ್ಕೊಬೇಕು. ನೋಡಿ, ಇತ್ತೀಚಿನ ಪ್ರಶ್ನೆಗಳೇನಾಗ್ತಿದೆ, ನಿಮ್ಗೆ ಟೆಕ್ನಾಲಜಿ ಮೇಲೆ ತುಂಬಾ ಕ್ವಶನ್ಸ್ ಬರ್ತಿದೆ. ನಿಮಗೆ ಬೇಸಿಕ್ಸ್ ನಾಲೆಡ್ಜ್ ಬೇಕೇ ಬೇಕು. ಜೈವಿಕ ತಂತ್ರಜ್ಞಾನ ಅಂದ್ರೇನು, ನ್ಯಾನೋ ಟೆಕ್ನಾಲಜಿ ಅಂದ್ರೇನು ಗೊತ್ತಾಗ್ತಿದೆಯಾ, ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಮತ್ತೆ ಅದ್ರ ಬಗ್ಗೆ ಅಟ್ಲೀಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಆದ್ರೂ ಗೊತ್ತಿರಬೇಕು. ಇಲ್ಲಾಂತಂದ್ರೆ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಬರೋದು ಅರ್ಥ ಆಗಲ್ಲ. ಗೊತ್ತಾಗ್ತಿದ್ಯಾ? ಅದಕ್ಕೆ ಹೇಳೋದು ಬೇಸಿಕ್ ಚೆನ್ನಾಗಿ ತಿಳ್ಕೊಬೇಕು ಅಂತ ಅನ್ನೋದು. ಆಮೇಲೆ ಇನ್ನೊಂದು ನಿಮ್ಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಒಂದು ದೇಶ ಚೆನ್ನಾಗಿರ್ಬೇಕು ಅಂದ್ರೆ, ಪ್ರಪಂಚದಲ್ಲಿನ ಒಂದು ದೇಶ ಪ್ರಬಲವಾಗಿರ್ಬೇಕಂದ್ರೆ ಆ ದೇಶದಲ್ಲಿ ಏನ್ ಚೆನ್ನಾಗಿರ್ಬೇಕು? ಜನರು ಚೆನ್ನಾಗಿರ್ಬೇಕು ಅಂತ ಹೇಳ್ಬೇಡ್ರಿ. ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಒಂದು ದೇಶದ ಅರ್ಥ ವ್ಯವಸ್ಥೆ ಆಗಿರ್ಬೋದು, ಆ ದೇಶದಲ್ಲಿನ ಪರಿಸರ ವ್ಯವಸ್ಥೆ ಆಗಿರ್ಬೋದು, ಆ ದೇಶದಲ್ಲಿನ ತಂತ್ರಜ್ಞಾನ ವ್ಯವಸ್ಥೆ ಆಗಿರ್ಬೋದು, ಶಿಕ್ಷಣ ಅಂತ ಹೇಳ್ಬೋದು. ಆ ದೇಶದಲ್ಲಿನ ರಕ್ಷಣಾ ವ್ಯವಸ್ಥೆ ಆಗಿರ್ಬೋದು, ಈ 4 ವ್ಯವಸ್ಥೆಗಳು ಚೆನ್ನಾಗಿದ್ರೆ ದೇಶ ಪ್ರಬಲ ರಾಷ್ಟ್ರವಾಗುತ್ತೆ. ಹಾಗಾಗಿ ಈ 4 ವ್ಯವಸ್ಥೆಗಳ ಮೇಲೇನೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಆ 4 ವಿಷಯಗಳನ್ನ ನೀವು ಜಾಸ್ತಿ ಫೋಕಸ್ ಮಾಡಬೇಕು. ನೋಡ್ರಿ, ಇದನ್ನ ಬಿಟ್ರೆ ಮತ್ತೇನಾದ್ರೂ ಬೇಕಾ? ಇವಾಗ ನಾವು ತಂತ್ರಜ್ಞಾನದಲ್ಲಿ ಮುಂದುವರೆದಿದ್ದೇವೆ ಅಂದ್ರೆ ಅಬ್ವಿಯಸ್ಲಿ ಶಿಕ್ಷಣ ಚೆನ್ನಾಗಿದೆ ಅಂತಾನೆ ಅರ್ಥ. ಆ ತರ ಈ 4 ವ್ಯವಸ್ಥೆಯನ್ನ ನೀವು ಫೋಕಸ್ ಮಾಡ್ತಾ ಇರ್ಬೇಕು. ಕ್ಲಿಯರ್ ಆಯ್ತಾ? ಈಗ ಐತಿಹಾಸಿಕ ಹಿನ್ನೆಲೆನ ನೀವು ಬರೀಬೇಕು ಅಂತ ಹೇಳಿದ್ವಿ ಒಂದು ಪ್ಯಾರಾಗ್ರಾಫ್. ಈಗ ನಾವು ಡೆಫಿನೇಷನ್ ಇಂಟ್ರೊಡಕ್ಷನ್ ಬರ್ದ್ವಿ, ವಾಟ್ ಈಸ್ ಬ್ಲೂ ಎಕಾನಮಿ ಬರ್ದ್ವಿ. ಮತ್ತೆ ನೆಕ್ಸ್ಟ್ ಐತಿಹಾಸಿಕ ಹಿನ್ನೆಲೆ ಬರೀಬೇಕು. ಅಂದ್ರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆಫ್ ಲಾ ಆಫ್ ಲಾ ಆಫ್ ಸೀಸ್ ಅಲ್ಲಿ 1982 ನಲ್ಲಿ ಅದನ್ನ ಏನ್ ಮಾಡೋದು, ಜಾರಿ ತಂದ್ರು. ಬಟ್ ಅಡಾಪ್ಟ್ ಮಾಡ್ಕೊಂಡಿದ್ದು 1994 ಅಲ್ಲಿ. ಅವಾಗ ಏನಾಗುತ್ತೆ, ಅಲ್ಲಿಂದಲೇ ಏನಾಗುತ್ತೆ, ಈ ಬ್ಲೂ ಎಕಾನಮಿ ಬಗ್ಗೆ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ರಿಯೋ ಅರ್ತ್ ಸಮಿಟ್ ಅಲ್ಲೂ ಸಹ ಏನಾಗುತ್ತೆ, ಸಮುದ್ರ ಸಂಪನ್ಮೂಲ ರಕ್ಷಣೆ ಮಾಡೋದಂಗೆ ಮತ್ತೆ ಅದನ್ನ ಸುಸ್ಥಿರ ಅಭಿವೃದ್ಧಿಗಳಿಗೆ ಬಳಸ್ಕೊಳ್ಳೋದು ಹೇಗೆ, ಅಜೆಂಡಾ 21 ಅಂತ ಬರುತ್ತೆ. ನಿಮಗೆ ಗೊತ್ತಾಗ್ತಿದೆ ಕಾನ್ಸೆಪ್ಟ್? ಅಜೆಂಡಾ 21 ಅಲ್ಲಿ ಇದನ್ನ ಅಳವಡಿಕೆ ಮಾಡ್ಕೊಂತಾರೆ. ಅದಾದ್ಮೇಲೆ ರಿಯೋ ಅರ್ತ್ ಸಮಿಟ್ ಆಗುತ್ತೆ. ರಿಯೋ ಅರ್ತ್ ಸಮಿಟ್ ಅಂದ್ರೆ ಭೂಶೃಂಗ ಸಮ್ಮೇಳನ ಅಂತ ಕರಿತೀವಿ. 1992 ಆಗುತ್ತೆ. ಇದ್ರದ್ದು ಔಟ್ಕಮ್ಸ್ ಎಷ್ಟಿದೆ ಅಂದ್ರೆ 5. ಅಂದ್ರೆ ಈ ರಿಯೋ ಅರ್ತ್ ಸಮಿಟ್ ಆಗುತ್ತಲ್ಲ, ಅದರಿಂದ 5 ವಿಷಯಗಳು ಹುಟ್ಕೊಂಡ್ವು. ಅದರಲ್ಲಿ ಒಂದು ಯಾವ್ದಂದ್ರೆ ಅಜೆಂಡಾ 21 ಅಂತ. ಇದ್ರಲ್ಲಿ 21 ಅನ್ನೋದು ಏನನ್ನ ಇಂಡಿಕೇಟ್ ಮಾಡುತ್ತೆ? 21 ಅನ್ನೋದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ 21st ಸೆಂಚುರಿ, 21ನೇ ಶತಮಾನವನ್ನ ಇಂಡಿಕೇಟ್ ಮಾಡುತ್ತೆ. ಈ 21ನೇ ಶತಮಾನದಲ್ಲಿ ನಾವು ಸುಸ್ಥಿರವಾಗಿ ಅಭಿವೃದ್ಧಿಯನ್ನ ಹೊಂದಿ ಬೆಳವಣಿಗೆಯನ್ನ ಹೊಂದಬೇಕು. ಅದು ಕೂಡ ಒಂದು ರಿಯೋ ಅರ್ತ್ ಸಮಿಟ್ ನ ಗುರಿ. ನೋಡಿ, ಯಾಡ್ ಮಾಡ್ತಾ ಹೋಗ್ಬೇಕು. ಇವೆಲ್ಲ ಗೊತ್ತಿರ್ಬೇಕಂದ್ರೆ ಎಷ್ಟಲ್ಲಿ ಬಂತಿದ್ದಿಲ್ಲ. ಯಾಕೆ ನಾವು ಇಲ್ಲಿ ಎಲ್ಲ ಡೆಪ್ತ್ ಹೇಳಕ್ಕಲ್ಲ. ನಿಮ್ಗೆ ಎಕನಾಮಿನಲ್ಲಿ ಓದಿರ್ತಿರಲ್ವಾ, ನಿಮ್ಗೆ ರಿಕಲ್ ಆಗ್ತಾ ಹೋಗ್ಬೇಕು. ಅವೆಲ್ಲ ಗೊತ್ತಾಗ್ತಿದೆ. ನೋಡಿ, ಇದು ಏನು ಪ್ರಬಂಧ ಅಂತಂದ್ರೆ ನಿಮ್ಗೆ ಏನೋ ಗೊತ್ತಿಲ್ದು ಬರೆಯೋದಲ್ಲ, ನಿಮಗೆ ಗೊತ್ತಿರೋ ನಾಲೆಡ್ಜ್ ಯೂಸ್ಕೊಂಡೇ ಬರೆಯೋದು. ಈ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆಫ್ ಲಾಸ್ ಇದೆಯಲ್ಲ, ಇದ್ರ ಮೇಲೆ ಕ್ವಶನ್ ಬರ್ಬೋದು. ಎಷ್ಟರಲ್ಲಿ ಅದು ಎನಾಕ್ಟ್ ಆಯ್ತು ಅಂತ ಅನ್ನೋದ್ರ ಬಗ್ಗೆ. ಅದು ಫುಲ್ ಫಾರ್ಮೇ ಕೇಳ್ಬೋದು PCPSI ಗಳಿಗೆ, ಅಥವಾ ಒಂದಿಸಿ ಬರೀಲಿ ಕೇಳ್ಬೋದು. ಗೊತ್ತಿರಬೇಕು, ಪ್ರತಿಯೊಂದು ಗೊತ್ತಿರಬೇಕು. ಮತ್ತೆ ರಿಯೋ ಅರ್ತ್ ಸಮಿಟ್ ಎಷ್ಟಲ್ಲಿ ಬಂತು, ಅದ್ರ ಅಜೆಂಡಾ 21 ಅಂದ್ರೆ ಏನು, ಅದು ಸರ್ ಹೇಳ್ದಂಗೆ 21 ಅಂದ್ರೆ ಏನದು ರೆಪ್ರೆಸೆಂಟೇಷನ್ ಅಂತಲೇ ಕೇಳ್ಬೋದು. ಓಕೆನಾ? ಈ ರೀತಿ. ನೆಕ್ಸ್ಟ್ ಗೌಂಟೂರ್ ಪೊಲೀಸರು ದ ಬ್ಲೂ ಎಕಾನಮಿ, ಬೆಲ್ಜಿಯಂ ಉದ್ಯಮಿ ಗೌಂಟೂರ್ ಪೊಲಿ ನೀಲಿ ಅರ್ಥಕತೆ ಪರಿಕಲ್ಪನೆ ಪ್ರಸ್ತಾಪ ಮಾಡಿದ್ರು 2010 ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಮತ್ತೆ ರಿಯೋ 20 ಅಂತ ಒಂದು ಬರುತ್ತೆ, ಓಷನ್ ಎಕಾನಮಿ ಬಗ್ಗೆ. ಅಲ್ಲಿ ಏನಂತ ಆ ಪರಿಕಲ್ಪನೆನ ತಗೊಂಡ್ಬರ್ತಾರೆ. ಇಲ್ಲಿ ರಿಯೋ ಅರ್ತ್ ಸಮಿಟ್ ಅಂತ ಆಗುತ್ತಲ್ಲ, ಇದಾದ್ಮೇಲೆ 10 ವರ್ಷದ ನಂತರ ಮತ್ತೆ 2ನೇ ಅರ್ತ್ ಸಮಿಟ್ ಆಗುತ್ತೆ. ಅದನ್ನ ರಿಯೋ +10 ಅಂತ ಕರಿತೀವಿ. ಮತ್ತೆ ಅದಾದ ನಂತರ 20 ವರ್ಷ ಆದ ನಂತರ ಮತ್ತೇನಾಗುತ್ತೆ ಅಂದ್ರೆ 3rd ಅರ್ತ್ ಸಮಿಟ್ ಆಗುತ್ತೆ. ಅದನ್ನ ರಿಯೋ +20 ಅಂತ ಕರಿತೀವಿ. ಅಂದ್ರೆ 10 ವರ್ಷಕ್ಕೊಮ್ಮೆ ಅರ್ತ್ ಸಮಿಟ್ಸ್ ಆಗಿದೆ. ಇಲ್ಲಿವರೆಗೂ 3 ಅರ್ತ್ ಸಮಿಟ್ಸ್ ಆಗಿದೆ. ಸೊ ಅದರಲ್ಲಿ 2012ರಲ್ಲಿ ರೀಸೆಂಟ್ ಆಗಿರೋದು. ಅದರಲ್ಲಿ ಓಷನ್ ಎಕಾನಮಿ ಪರಿಕಲ್ಪನೆ ಬಗ್ಗೆ ಅಂತಾರಾಷ್ಟ್ರೀಯ ಮಾನ್ಯತೆನ ಸಿಗುತ್ತೆ. ಅದಕ್ಕೆ ಗೊತ್ತಾಗ್ತಿದೆ. ಈ ಸ್ಮಾಲ್ ಐಲ್ಯಾಂಡ್ ನೇಷನ್ಸ್ಗಳಿದವಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಈ ರಿಯೋ +20 ನಲ್ಲಿ ಏನ್ ಮಾಡ್ತಾರೆ, ಡಿಸ್ಕಷನ್ ನಡೆಯುತ್ತೆ. ಈ ತರದ ಒಂದಷ್ಟು ಪಾಯಿಂಟ್ಸ್ಗಳು ಸಿಂಗಲ್ ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ರೆ ಆಯ್ತು. ಗೊತ್ತಾಗ್ತಿದೆ ಐತಿಹಾಸಿಕ. ನೆಕ್ಸ್ಟ್ 2015ರಲ್ಲಿ SDG ಗುರಿ ಬರುತ್ತೆ. ಯುನೈಟೆಡ್ ನೇಷನ್ ಸುಸ್ಥಿರ ಅಭಿವೃದ್ಧಿ ಗುರಿ 14ರಲ್ಲಿ ಲೈಫ್ ಬಿಲೋ ವಾಟರ್. ನಾನು ಹೇಳಿದೆ 14ನೇ ಒಂದು ಗುರಿ ಏನ್ ಹೇಳುತ್ತೆ, ಲೈಫ್ ಬಿಲೋ ವಾಟರ್, ಸಮುದ್ರದ ಸಂರಕ್ಷಣೆಗೆ ಜಾಗತಿಕ ಆದ್ಯತೆ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಒಂದು ಗುರಿನ ಆಗ್ತಾರೆ ಅದರಲ್ಲಿ. ಗೊತ್ತಾಗ್ತಿದ್ಯಾ? ನೋಡಿ, ಹೇಳ್ತೀನಿ, 17 ಗುರಿಗಳು ಭಯಪಟ ಆಗಿರ್ಬೇಕು. ನೀವು ಬಯಟ್ ಮಾಡ್ತಿರೋ, ಅದನ್ನ ಟ್ರಿಕ್ಸ್ ಅಲ್ಲಿ ನೆನ್ಪಿಟ್ಕೊಂತಿರೋ, ಅಥವಾ ನಿಮಗೆ ಬಿಟ್ಟಿದ್ದು. ತುಂಬಾ ಸಿಂಪಲ್ ಇದೆ. 17 ಗುರಿಗಳು ನಿಮ್ಮ ತಲೆ ಇರಬೇಕು. ಒಂದಿಸಿ ಬರೀಲಿ ಕೇಳ್ತಾರೆ. ಇದು ಖಂಡಿತ ಒಂದು ಪ್ರಶ್ನೆ ಯಾವ್ದಾರ ಮುಂದಿನ ಪರೀಕ್ಷೆಗಳಲ್ಲಿ ಬರುತ್ತೆ. ಬೇಕಾದ್ರೆ ಬರ್ದಿಟ್ಕೊಳ್ಳಿ, ನೋಟ್ ಮಾಡಿ ಇಟ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ಸರ್, ಮೊದ್ಲೇನ್ ಮಾಡ್ತಿದ್ರು, ಮೊದ್ಲು ಬರೀ ಮೊದಲ 5 ಗುರಿಗಳಿದಾವಲ್ಲ ಅದ್ರ ಬಗ್ಗೆ ಕೇಳ್ತಾ ಇದ್ರು. ಮೊನ್ನೆ ತಾನೇ 6ನೇ ಗುರಿಯ ಬಗ್ಗೆ ಕೇಳಿದ್ರು. ನೆಕ್ಸ್ಟ್ ಮುಂದುವರೆದಕ್ಕೆ ಹೋಗ್ಬೋದು. ಸೊ ಹಾಗಾಗಿ 17 ಗುರಿಗಳು ಯಾವ್ಯಾವು, ಎಷ್ಟನೇ ಗುರಿ ಯಾವ್ದು ಅನ್ನೋದನ್ನ ನೀವು ತಿಳ್ಕೊಂಡು ಗುರಿ ಹೇಳಿದ್ರೆ ನಿಮ್ಗೆ ಅದನ್ನ ಡೆಫಿನೇಷನ್ ಹೇಳಕ್ ಬರ್ತಿರಬೇಕು. ನೆಕ್ಸ್ಟ್ 2019 ಬ್ಲೂ ಎಕಾನಮಿ ಪಾಲಿಸಿನ ನೀತಿ ಆಯೋಗ ತಗೊಂಡ್ಬರ್ತಾರೆ, ಡ್ರಾಫ್ಟ್ ಮಾಡಿ. 2027 ಏನು $1 ಟ್ರಿಲಿಯನ್ ಗುರಿಯನ್ನ ಸಾಧಿಸಬೇಕು ಭಾರತ. ಬ್ಲೂ ಎಕಾನಮಿನಲ್ಲಿ $1 ಟ್ರಿಲಿಯನ್ ತಲುಪಬೇಕು 2025 ವೇಳೆಗೆ ಅಂತ ಅಂದ್ಬಿಟ್ಟು ಅದನ್ನ ನೀತಿ ಆಯೋಗ ಒಂದು ಬ್ಲೂ ಎಕಾನಮಿ ಡ್ರಾಫ್ಟ್ ನೀತಿಯಲ್ಲಿ ತರ್ತಾರೆ. ಇಷ್ಟು ನೀವು ಏನ್ ಮಾಡಬಹುದು, ಒಂದು ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಭಾರತದ ಮತ್ತು ನೀಲಿ ಆರ್ಥಿಕತೆ, ಇಂಡಿಯಾ ಬ್ಲೂ ಎಕಾನಮಿ ಬಗ್ಗೆ ನೀವು ಒಂದಷ್ಟು ಬರೀಬೇಕು. ಭಾರತ ಏನೇನು, ಎಷ್ಟು ರಾಜ್ಯಗಳು ಹೊಂದಿದೆ, ಎಷ್ಟು
ಏನು ರಾಜ್ಯಗಳಲ್ಲಿ ಕರಾವಳಿ ಪ್ರದೇಶ ಇದೆ, ಉದ್ದ ಎಷ್ಟಿದೆ, ಅದರಿಂದ ಎಷ್ಟು ಮಿಲಿಯನ್ ಮೀನುಗಾರರಿದ್ದಾರೆ, ಮತ್ತೆ ಎಷ್ಟು % GDP ಗೆ ಕೊಡುಗೆನ ಕೊಡ್ತಾ ಇದೆ ಮೆನ್ಷನ್ ಮಾಡ್ತೀರಾ. ಅದನ್ನು ಭಾರತ ಸರ್ಕಾರ ಕೈಗೊಂಡ ಪ್ರಮುಖ ಯೋಜನೆಗಳು ಏನು? ಸಾಗರಮಾಲಾ ಪ್ರಾಜೆಕ್ಟ್, ಬಂದರು ಅಭಿವೃದ್ಧಿ ಮತ್ತು ಕರಾವಳಿ ಸಂಪರ್ಕ ಯೋಜನೆ, ಎಲ್ಲಾ ಬಂದರುಗಳನ್ನ ಸಂಪರ್ಕ ಮಾಡುವ ಒಂದು ಯೋಜನೆ ರೋಡ್ ಮುಖಾಂತರ. ಓಕೆನಾ. ನೆಕ್ಸ್ಟ್ ಬ್ಲೂ ಎಕಾನಮಿ ಪಾಲಿಸಿ 2021 ಬಂತು. 6.36 ಲಕ್ಷ ಕೋಟಿ ಹೂಡಿಕೆನ ಗುರಿಯನ್ನ ಹೊಂದಿದೆ. ನೆಕ್ಸ್ಟ್ ಸಾಮ್ರಾಟ್, ಸಮುದ್ರ ಸೇವೆಗಳು, ಮಾದರಿ ಅನ್ವಯ ಸಂಶೋಧನೆ ಮತ್ತು ತಂತ್ರಜ್ಞಾನನ ಡೆವಲಪ್ ಮಾಡೋದಾಗಿರ್ಬೋದು. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಇನ್ನು 2,250 ಕೋಟಿ ಒಂದು ಅನುದಾನನ ಕೊಟ್ಟಿದೆ, ಗೊತ್ತಾಗ್ತಿದೆ. ನೆಕ್ಸ್ಟ್ ಡೀಪ್ ಓಷನ್ ಮಿಷನ್ ಹೇಳಿದೆ 2021 ಸಮುದ್ರದ ಆಳದ ಅನ್ವೇಷಣೆ, ಗೊತ್ತಾಗ್ತದೆ. ಇಷ್ಟು ಕೋಟಿನ ಇನ್ವೆಸ್ಟ್ ಮಾಡಿದೆ, ಗೊತ್ತಾಗ್ತಿದೆ. 4,077 ಕೋಟಿ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿ ಡೀಪ್ ಓಷನ್ ಮಿಷನ್ ಬಗ್ಗೆ ತಿಳ್ಕೊಳ್ಳಿ. ಇದು ಎಕ್ಸಾಮ್ಗೆ ಬರೋ ಇಂಪಾರ್ಟೆಂಟ್ ಕ್ವಶನ್, ಗೊತ್ತಾಗ್ತಿದ್ಯಾ? ಯಾವ ಒಂದು ಮಿಷನ್ ಒಳಗಡೆ ಕಳಿಸ್ತಾ ಇದ್ದಾರೆ, ಭೂಮಿಯ ಎಷ್ಟು ಆಳಕ್ಕೆ ಹೋಗ್ತಾ ಇದ್ದಾರೆ, ಎಷ್ಟು ಜನ ಹೋಗ್ತಾ ಇದ್ದಾರೆ, ಗೊತ್ತಾಗ್ತಿದ್ಯಾ? ನಾವು ಭೂಮಿಯ ಮೇಲ್ಗಡೆ ಸಾವಿರಾರು ಕಿಲೋಮೀಟರ್ ಹೋಗ್ಬೋದು, ಆದರೆ ಭೂಮಿಯ ಆಳಕ್ಕೆ ಕೆಲವೇ ಮೀಟರ್ಗಳಷ್ಟು ಹೋಗಕ್ಕೆ ಸಾಧ್ಯ ಇದೆ, ಗೊತ್ತಾಗ್ತಿದೆ. ಅದು ತಿಳ್ಕೊಳ್ಳಿ. ಈ ಒಂದು ಮಿಷನ್ ನ ಎಷ್ಟು ಕಿಲೋಮೀಟರ್ ಒಳಗಡೆ ಹೋಗ್ತಾ ಇದೆ ಅನ್ನೋದು ತಿಳ್ಕೊಳ್ಳಿ, ಗೊತ್ತಾ? ಎಷ್ಟು ತಿಳ್ಕೊಬೇಕು. ಎಲ್ಲ ಕಾನ್ಸೆಪ್ಟ್ ನಿಮ್ಗೆ ಹೆಂಗಿರ್ಬೇಕು ಗೊತ್ತಾ? ಇದೆಲ್ಲ ಹಳೆದಲ್ಲ ವಿಚಾರಗಳು. ಮತ್ತೆ ಈ ಕರ್ನಾಟಕದ ನೀಲಿ ಆರ್ಥಿಕತೆ ಮತ್ತು ಕರ್ನಾಟಕದ ನೀಲಿ ಆರ್ಥಿಕತೆ ಅಂತ ಬಂದ್ಬಿಟ್ಟು KPSC ರಿಲೇಟೆಡ್ ಏನಾದ್ರು ಬರೀಬೇಕಾದ್ರೆ ನೀವೇನ್ ಮಾಡಿ, ಈ KPSC ಅಥವಾ PSC ಬರೀಬೇಕಾದ್ರೆ ಈ ಅಂಶಗಳನ್ನ ಮೆನ್ಷನ್ ಮಾಡಿ. ಕರ್ನಾಟಕ ಕರಾವಳಿ ತೀರ ಎಷ್ಟು ಜಿಲ್ಲೆಗಳು ಮತ್ತೆ ಎಷ್ಟು ಕೋಟಿ ವಾರ್ಷಿಕ ಮೀನುಗಾರಿಕೆಯಿಂದ ಬರುತ್ತೆ ಅನ್ನೋದ್ರ ಬಗ್ಗೆ, ಅದರಲ್ಲಿ ಕರ್ನಾಟಕದ ಪ್ರಮುಖ ಯೋಜನೆಗಳು ಮತ್ತು ವೈಶಿಷ್ಟ್ಯಗಳನ್ನ ಒಂದಷ್ಟು ಮೆನ್ಷನ್ ಮಾಡಿ. ನೀವು ಮ್ಯಾಂಗ್ರೋವ್ ಪೋರ್ಟ್ಗಳನ್ನ ಮಾಡಿದೆ, ಭಾರತ 9ನೇ ಪ್ರಮುಖ ಬಂದರು, ಅದಕ್ಕೆ 5,000 ಕೋಟಿನ ಇನ್ವೆಸ್ಟ್ ಮಾಡಿದೆ. ಕರ್ನಾಟಕ ಫಿಶರೀಸ್ ಡಿಪಾರ್ಟ್ಮೆಂಟ್ ಅದ್ರ ಬಗ್ಗೆ, ಕರ್ನಾಟಕ ಮೆರೈನ್ ಫಿಶರ್ ರೆಗ್ಯುಲೇಷನ್ ಆಕ್ಟ್ ಬಗ್ಗೆ, ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಕರಾವಳಿ ಪ್ರವಾಸೋದ್ಯಮ, ಮ್ಯಾಂಗ್ರೋವ್ ಸಂರಕ್ಷಣೆ, ಮತ್ತೆ NTPC ಆಫ್ಶೋರ್ ವಿಂಡ್ ಏನು ಪವನ ಯೋಜನೆಗಳನ್ನ ಇಂಧನನ ಉತ್ಪತ್ತಿ ಮಾಡೋದ್ರ ಬಗ್ಗೆ ಇಲ್ಲಿದೆ. ನಾನು ಸುಮ್ಮನೆ ನಿಮ್ಗೆ ಒಂದು ಹೈಲೈಟ್ಸ್ ಹೇಳ್ತಾ ಇದೀವಿ, ಇದನ್ನ ತಿಳ್ಕೊಂಡ್ರೆ ಎಕ್ಸಾಮ್ಗಳಲ್ಲಿ ಇನ್ನೊಂದಷ್ಟು ಮೆನ್ಷನ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಗೊತ್ತಾಗ್ತಿದೆಯಾ? ಇದಾಯ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ನೀವು ಮಾಡಬೇಕಾಗಿರೋದು ಏನು, ಅದನ್ನ ಬೇಕಾದ್ರೆ ಏನು ಪ್ರಚಲಿತ ವಿದ್ಯಮಾನ ಡೀಪ್ ಓಷನ್ ಮಿಷನ್ ಹೇಳಿದ್ನಲ್ಲ ಎಷ್ಟು ಕೋಟಿ, ಈ ಅಂಶಗಳನ್ನ ಬೇಕಾದ್ರೆ ಮೆನ್ಷನ್ ಮಾಡಬಹುದು ನೀವು, ಗೊತ್ತಾಗ್ತಿದೆ. ಎಲ್ಲಾದ್ರೂ ನೀವು ಬಾಡಿ ಆಫ್ ದಿ ಎಸ್ ನಲ್ಲಿ ಬರೀತಿರ್ತಿರಲ್ಲ, ಅವಾಗ ಈ ಅಂಶಗಳನ್ನ ನೀವು ಏನು ಮಾಡಬಹುದು, ಆ ಒಂದು ಇದಕ್ಕೆ SDG ಗುರಿ ಆಗಿರ್ಬೋದು, ಗೊತ್ತಾಗ್ತಿದೆಯಾ? ಈ ತರದ್ದು ಇಂಡಿಯಾ ಬ್ಲೂ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಆಗಿರ್ಬೋದು, ಇವೆಲ್ಲ ಮೆನ್ಷನ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಒಂದು ವ್ಯಾಲಿಡೇಷನ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್, ಸವಾಲುಗಳು ಮತ್ತು ಅವಕಾಶಗಳು. ಇದೊಂದು ಪ್ಯಾರಾಗ್ರಾಫ್ ಇರಬೇಕು. ಏನೇನು ಸವಾಲುಗಳಿದೆ ಮತ್ತು ಏನೇನು ಅವಕಾಶಗಳಿದೆ, ಗೊತ್ತಾಗ್ತಿದೆ. ಸವಾಲುಗಳು ನೋಡಿ, ಸಮುದ್ರ ಮಾಲಿನ್ಯ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ. ಯಾಕೆಂದ್ರೆ ಪ್ಲಾಸ್ಟಿಕ್ ತ್ಯಾಜ್ಯಗಳು ಏನಾಗುತ್ತೆ, ಸಮುದ್ರಗಳಿಂದ ನಾವು ಏನಾಗುತ್ತೆ, ಸಮುದ್ರಗಳಲ್ಲಿ ನಾವು ಮಲಿನ ಮಾಡ್ತೀವಿ.